ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಚಿರಭಾಗವಾದ ಹರಿವಂಶದ ಭವಿಷ್ಯ ಪರ್ವವನ್ನೇ ಈಗ ಆರಂಭ ಮಾಡಬೇಕು. ನೈಮಿಷಾರಣ್ಯದಲ್ಲಿ ದೀರ್ಘವಾದಂತಹ 12 ವರ್ಷದ ಸತ್ರ ನಡೆದಿತ್ತು. ಶ್ರೋತೃಗಳಾಗಿ ಶೌನಕ ಕುಲಪತಿಗಳಾದಂತಹ ಶೌನಕರು ಮೊದಲಾದವರು ಯಜ್ಞದ ವಿರಾಮ ಕಾಲದಲ್ಲಿ ಪುರಾಣದ ಶ್ರವಣಕ್ಕಾಗಿ ಕೂತ್ಕೊಂಡಿದ್ರು. ಅವರಿಗೆ ಪುರಾಣವನ್ನ ಶ್ರವಣ ಮಾಡಲಿಕ್ಕಾಗಿ ಲೋಮಹರ್ಷಣ ಋಷಿಗಳ ಪುತ್ರರಾದಂಥ ಸೂತರು ಅಲ್ಲಿ ಕೂತ್ಕೊಂಡಿದ್ರು. ಜನಮೇಜಯನ ಮಕ್ಕಳ ನಾಮಧೇಯ, ಅವರು ಎಷ್ಟು ಜನ, ಪಾಂಡವರ ವಂಶದ ಮುಂದುವರಿದಂತಹ ವರ್ಣನೆ, ಇದನ್ನು ತಿಳ್ಕೊಳ್ಬೇಕು ಅಂತ ನಮಗೆ ಅಪೇಕ್ಷೆ ಇದೆ, ಅದನ್ನು ತಿಳಿಸಿ ಅಂತ ಹೇಳಿದರು. ಆಗ ಆ ಸೌತಿಗಳು ಉತ್ತರಿಸಿದರು. ಅರ್ಜುನನ ಮಗನಾದಂಥ ಅಭಿಮನ್ಯು, ಅವನಿಗೆ ಮಗ ಪರೀಕ್ಷಿತನ ಮಗ ಜನಮೇಜಯನ ಪತ್ನಿ ವಪುಸ್ತಮ ಅಂತ ಹೆಸರಿನ ಅವಳು ಕಾಶಿರಾಜನ ಮಗಳಾದವಳು. ಇಬ್ಬರು ಮಕ್ಕಳು ಅವನಿಗೆ ಜನಿಸಿದ್ರು. ಒಬ್ಬ ಚಂದ್ರಾಪೀಡ ಅಂತ ಹೇಳಿ ಆತ ರಾಜನಾದ, ಮತ್ತೊಬ್ಬನ ಹೆಸರು ಸೂರ್ಯಾಪೀಡ ಅಂತ ಹೇಳಿ. ಚಂದ್ರಾಪೀಡನಿಗೆ 100 ಜನ ಮಕ್ಕಳು ಜನಿಸಿದ್ರು. ಅವರೆಲ್ಲ ಶ್ರೇಷ್ಠ ಧನುರ್ಧಾರಿಗಳಾಗಿದ್ರು. ಕ್ಷತ್ರಿಯರ ಈ ಬೃಹತ್ ಸಮೂಹ ಏನಿತ್ತು, ಅದಕ್ಕೆ ಜನಮೇಜಯನ ಹೆಸರೇ ಮುಂದುವರಿಯಿತು. ಅವರೆಲ್ಲರನ್ನೂ ಕೂಡಿ ಜನಮೇಜಯರು ಅಥವಾ ಜಾನಮೇಜಯರು ಅಂತ ಕರೆಯೋದು ಪ್ರಸಿದ್ಧಿಗೆ ಬಂತು. ಚಂದ್ರಾಪೀಡನ 100 ಮಕ್ಕಳಲ್ಲಿ ಹಿರಿಯನಾದವನು ಸತ್ಯಕರ್ಣ ಎಂಬಾತ. ಪಾಂಡವರ ರಾಜಧಾನಿಯಾದಂತಹ ಹಸ್ತಿನಾವತಿಯಲ್ಲಿ ಆತ ಹಿಂದೆ ರಾಜನಾದ. ಅನೇಕ ಯಜ್ಞಗಳನ್ನು ಅವನು ಮಾಡಿದ್ದ. ಆ ಸತ್ಯಕರ್ಣನ ಪುತ್ರನೇ ಶ್ವೇತಕರ್ಣ. ಆ ಶ್ವೇತಕರ್ಣನಿಗೆ ಮಕ್ಕಳಾಗಲಿಲ್ಲ. ಅದಕ್ಕೆ ಆತ ಸಂತಾನವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ತಪಸ್ಸಿಗಾಗಿ ತಪೋವನಕ್ಕೆ ತೆರಳಿದ. ಮಾನಿನಿ ಅನ್ನುವವಳು ಆ ಶ್ವೇತಕರ್ಣನ ಪತ್ನಿ. ಅವಳು ಯದುವಂಶದಲ್ಲಿ ಜನಿಸಿದವಳು. ಸುಚಾರು ಅನ್ನುವಂಥವನ ಮಗಳು. ಅನೇಕ ಜನ ಸಹೋದರರು ಅವಳಿಗಿದ್ರು. ಆ ಶ್ವೇತಕರ್ಣ ಅರಣ್ಯಕ್ಕೆ ಹೋದಾಗ ಅಲ್ಲಿ ಅವಳು ಗರ್ಭಿಣಿಯಾದಳು. ಆ ಶಿಶು ಜನಿಸುವಂತ ಸಂದರ್ಭದಲ್ಲಿ ಅವಳ ಪತಿಯಾದಂಥ ಆ ಶ್ವೇತಕರ್ಣ ಮಹಾಪ್ರಸ್ಥಾನ ಯಾತ್ರೆಯನ್ನು ಕೈಗೊಂಡ. ಅಂದ್ರೆ ವನಕ್ಕೆ ಹೋಗಿಬಿಡ್ಬೇಕು, ವನದಲ್ಲೇ ವಾಸ ಮಾಡಿಬಿಡಬೇಕು ಅಂತ ಆತನ ಅಭಿಪ್ರಾಯ ಇದ್ದಂತೆ ಕಾಣಿಸ್ತು. ಮಹಾಪ್ರಸ್ಥಾನ ಯಾತ್ರೆಯನ್ನು ಆತ ಕೈಗೊಂಡದ್ದನ್ನು ನೋಡಿ ಗರ್ಭಿಣಿಯಾದಂತಹ ಆತನ ಪತ್ನಿಯು ಅವನನ್ನು ಹಿಂಬಾಲಿಸಿದ್ಲು. ಆ ಅರಣ್ಯದ ಮಧ್ಯಭಾಗದಲ್ಲೇ ಸುಂದರವಾದಂತಹ ಶಿಶುವೊಂದಕ್ಕೆ ಆಕೆ ಜನ್ಮವಿತ್ತು ತನ್ನ ಪತಿ ಹೋದಂತ ಮಾರ್ಗವನ್ನು ಅನುಸರಿಸಿ ಹೋಗಿಬಿಟ್ಲು. ಆ ಹುಟ್ಟಿದ ಮಗುವನ್ನು ಕೂಡ ಅಲ್ಲೇ ಬಿಟ್ಟುಬಿಟ್ಲು. ಹುಟ್ಟಿದ ಮಗುವನ್ನು ಬಿಟ್ಟು ತಾನು ಮುಂದೆ ಹೋದ್ಲು. ನವಜಾತ ಶಿಶು ಆ ಪರ್ವತ ಶಿಖರದ ತಪ್ಪಲ ಪ್ರದೇಶದಲ್ಲಿ ಜೋರಾಗಿ ರೋದನ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಆ ಮಗುವಿನ ಸಂತೋಷಕ್ಕಾಗಿ, ಮಗುವಿನ ದುಃಖವನ್ನು ಪರಿಹಾರ ಮಾಡುವುದಕ್ಕಾಗಿ ಎಲ್ಲ ಕಡೆ ಮೇಘಗಳು ಆವರಿಸಿ ಬಂದವು. ನೆರಳನ್ನ ಮಗುವಿಗೆ ನೀಡಿದವು. ಶಮಿಷ್ಠ ಅಂತ ಒಬ್ಬ ಮುನಿ ಪತ್ನಿ ಇದ್ದಳು. ಅವಳಿಗೆ 2 ಮಕ್ಕಳು, ಪಿಪ್ಪಲಾದ ಮತ್ತು ಕೌಶಿಕ ಅಂತ ಹೆಸರಿನವರು. ಅವರಿಬ್ರು ಆ ಮಗುವನ್ನು ನೋಡಿ ಕರುಣೆ ಉಕ್ಕಿ ಬಂದು ಆ ಮಗುವನ್ನು ತೆಗೆದುಕೊಂಡು ಬಂದು ಅದಕ್ಕೆ ಸ್ನಾನ ಮಾಡ್ತಿದ್ರು. ಕಲ್ಲಿನ ಮೇಲೆ ಆ ಮಗುವಿನ ತಾಯಿ ಆ ಮಗುವನ್ನು ಇಟ್ಟು ಹೋಗಿದ್ದರಿಂದ ಮಗುವಿನ ಶರೀರದ ಕೆಲ ಭಾಗಕ್ಕೆ ಕಲ್ಲು ಉಜ್ಜಿತ್ತು. ಹಾಗಾಗಿ ಆ ಮಗುವಿನ ಪಾರ್ಶ್ವಗಳು ತರಚಿ ಹೋಗಿದ್ದು, ಸ್ವಲ್ಪ ರಕ್ತ ಬಂದಿತ್ತು ಅಲ್ಲಿ. ಪಿಪ್ಪಲಾದ ಮತ್ತು ಕೌಶಿಕ ಇಬ್ಬರು ಕೂಡ ಅದಕ್ಕೆ ಸಾಕಷ್ಟು ಉಪಚಾರ ಮಾಡಿದ್ರು. ಪಾರ್ಶ್ವದ ಗಾಯಗಳೆಲ್ಲವೂ ಮಾಯ್ದವು. ಆದ್ರೆ ಗಾಯದ ಕಲೆ ಮಾತ್ರ ಹಾಗೆ ಉಳಿದಿತ್ತು. ಆ ಗಾಯದ ಕಲೆ ಏನಿತ್ತು, ಆಡುಗಳ ಕಪ್ಪು ಬಣ್ಣವನ್ನು ಹೋಲ್ತಿತ್ತು. ಹೀಗೆ ಅಜಪಾರ್ಶ್ವ ಅಂತ ಹೆಸರು ಬಂತು ಆ ಮಗುವಿಗೆ. ಪಾರ್ಶ್ವ ಅಂದ್ರೆ ಈ ಕಡೆ ಪಕ್ಕೆಯ ಭಾಗಗಳು, ಅಜ ಅಂದ್ರೆ ಆಡು. ಆಡಿನ ಕಪ್ಪು ಬಣ್ಣ ಏನಿರ್ತದಲ್ಲ ಅದನ್ನು ಹೋಲುವಂತ
ಗಾಯದ ಗುರುತುಗಳು ಆತನ ಶರೀರದಲ್ಲಿ ಉಳಿದಿದ್ದವು. ಪಿಪ್ಪಲಾದ ಮತ್ತು ಕೌಶಿಕರ ಆ ಮಗುವಿಗೆ ಅಜಪಾರ್ಶ್ವ ಅಂತ ನಾಮಕರಣ ಮಾಡಿ ವೇಮಕ ಅನ್ನುವಂತಹ ಮುನಿಯ ಆಶ್ರಮದಲ್ಲಿ ತಮ್ಮ ಜೊತೆಗೆ ಆತನನ್ನು ಇಟ್ಕೊಂಡು ಅವನ ಪಾಲನೆ ಪೋಷಣೆಯನ್ನು ಮಾಡ್ತಿದ್ರು. ಆ ವೇಮಕ ಅಂತ ಋಷಿ ಏನಿದ್ದಲ್ಲ, ಅವನ ಪತ್ನಿ ವೇಮಕಿ ಅನ್ನೋ ಹೆಸರಿನವಳಿದ್ಲು. ಅವಳಿಗೆ ಈ ಅಜಪಾರ್ಶ್ವ ಪುತ್ರ ಎಂಬುದಾಗಿ ಪರಿಗಣಿತನಾದ. ಅವನನ್ನೇ ಪುತ್ರ ಅಂತ ಸ್ವೀಕಾರ ಮಾಡಿದ್ಲು. ಅದಲ್ಲದೆ ಆ ಪಿಪ್ಪಲಾದ ಮತ್ತು ಕೌಶಿಕರನ್ನು ಕೂಡ ಆಕೆ ತನ್ನ ಮಕ್ಕಳು ಅಂತ ಸ್ವೀಕರಿಸಿದ್ಲು. ಅಜಪಾರ್ಶ್ವ, ಪಿಪ್ಪಲಾದ ಮತ್ತು ಕೌಶಿಕರ ಮಕ್ಕಳು ಇವರೆಲ್ಲರೂ ಕೂಡ ಸಮಕಾಲೀನರಾಗಿದ್ರು. ಹೀಗೆ ಆ ಪೌರವ ವಂಶ ಅಥವಾ ಪಾಂಡವರ ವಂಶ ಏನಿದೆ ಅದು ಭೂಮಂಡಲದಲ್ಲಿ ಮುಂದುವರಿಯಿತು. ಯಯಾತಿ ತನ್ನ ಮಗನಾದಂತಹ ಕುರುವಿಗೆ ಹಿಂದೊಂದು ಸಂಪ್ರೀತನಾಗಿ ಒಂದು ಶ್ಲೋಕವನ್ನು ಹೇಳಿದ್ದ. ಅದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಯಯಾತಿಗೆ ಮತ್ತಷ್ಟು ಸುಖವನ್ನು ಅನುಭವಿಸಬೇಕಂತ ಅಪೇಕ್ಷೆ ಇರ್ತದೆ. ಉಳಿದ ಮಕ್ಕಳು ಅವನಿಗೆ ತಮ್ಮ ಯೌವನವನ್ನು ಕೊಟ್ಟಿರಲಿಲ್ಲ. ಆಗ ಕುರು ಒಬ್ಬನೇ ತನ್ನ ಯೌವನವನ್ನ ಯಯಾತಿ ಮಹಾರಾಜನಿಗೆ ಕೊಟ್ಟು ತಾನು ವಾರ್ಧಕ್ಯವನ್ನು ಸ್ವೀಕಾರ ಮಾಡಿದ್ದ. ಆಗ ಅವನ ಮೇಲೆ ಬಹಳ ಸಂಪ್ರೀತಿ ಬಂದಿತ್ತು ಈ ಯಯಾತಿ ರಾಜನಿಗೆ. ಅವನು ಪೌರವ ವಂಶದ ವೈಭವಕ್ಕೆ ಸಂಬಂಧಪಟ್ಟಂತೆ ಈ ಮುಂದಿನ ಒಂದು ಮಾತನ್ನು ಹೇಳಿದ್ದ. ಆಚಂದ್ರಾರ್ಕಗ್ರಹ ಭೂಮಿ ಭವೇದಪಿ ನ ಸಂಶಯ ಅಪೌರವ ನತುಮಹಿ ಭವಿಷ್ಯತಿ ಕದಾಚನ. ಈ ಭೂಮಿಯ ಮೇಲ್ಮೈ ಮೇಲೆ ಸೂರ್ಯಚಂದ್ರರ ಪ್ರಕಾಶ ಒಂದು ವೇಳೆ ತಪ್ಪಬಹುದು. ಯಾವತ್ತಾದ್ರೂ ಸೂರ್ಯಚಂದ್ರರ ಪ್ರಕಾಶವೂ ತಪ್ಪಿ ಹೋಗಬಹುದು. ಆದರೆ ಪೌರವ ವಂಶೀಯರು ಮಾತ್ರ ಈ ಭೂಮಿಯಲ್ಲಿ ಎಂದೂ ಕೂಡ ತಪ್ಪೋದಿಲ್ಲ. ಅವರು ಯಾವತ್ತೂ ಈ ಭೂಮಿಯಲ್ಲಿ ಮುಂದುವರಿತಾರೆ. ಹೀಗೆ ಆ ವಂಶಕ್ಕೆ ಆತ ಅಂತ ಅದ್ಭುತವಾದಂತಹ ಆಶೀರ್ವಾದವನ್ನು ಮಾಡಿದ್ದ. 1ನೇ ಅಧ್ಯಾಯ ಅಲ್ಲಿಗೆ ಸಮಾಪ್ತ ಆಗಿದೆ. ಶೌನಕರು ಪ್ರಶ್ನೆ ಕೇಳಿದ್ರು 2ನೇ ಅಧ್ಯಾಯದ ಆರಂಭದಲ್ಲಿ. ವ್ಯಾಸ ಮಹರ್ಷಿಗಳ ಶಿಷ್ಯರಾದಂತಹ ವೈಶಂಪಾಯನರು ಹರಿವಂಶವನ್ನ ಯಾವ ರೀತಿಯಾಗಿ ತಮ್ಮ ಶಿಷ್ಯರಿಗೆ ವರ್ಣನೆ ಮಾಡಿದ್ರು, ಅದರಂತೆ ನೀವು ಕೂಡ ಹರಿವಂಶವನ್ನು ನಮಗೆ ಇಲ್ಲಿ ತನಕ ಲೋಮಹರ್ಷಣರ ಪುತ್ರರಾದಂತಹ ಸೌತಿಗಳು ವರ್ಣನೆ ಮಾಡಿದ್ದೀರಿ. ಇತಿಹಾಸದ ಎಲ್ಲ ಅಂಶಗಳನ್ನು ಕೂಡ ಅದರಲ್ಲಿ ನೀವು ವರ್ಣನೆ ಮಾಡಿದ್ದೀರಿ. ಆ ಹರಿವಂಶದ ಶ್ರವಣದಿಂದ ಸಕಲ ಪಾಪಗಳು ಪರಿಹಾರ ಆಗೋದಿದೆ. ಅಮೃತಪಾನ ಎಷ್ಟು ಮಾಡಿದ್ರು ಕೂಡ ಮನುಷ್ಯನಿಗೆ ಹೇಗೆ ತೃಪ್ತಿ ಆಗಲಾರದೋ ಹಾಗೆ ಇದು ಕೂಡ ನಮಗೆ ಸಂಪೂರ್ಣವಾದ ತೃಪ್ತಿಯನ್ನು ಇನ್ನೂ ಮಾಡಿಲ್ಲ. ಪಾಂಡವರ ಮೊಮ್ಮಗನಾದಂಥ ಪರೀಕ್ಷಿತ ರಾಜನಿಗೆ ಸರ್ಪ ದಂಶನದಿಂದ, ಹಾವು ಕಚ್ಚಿ ತಕ್ಷಕನ ದಂಶನದಿಂದ ಮರಣ ಆಗಿತ್ತು ಅಂತ ನಾವು ಸುದ್ದಿ ಕೇಳಿದ್ವಿ. ಅವನ ಮಗನಾದಂಥ ಜನಮೇಜಯ ಸರ್ಪಯಾಗ ಮಾಡಿದ. ತನ್ನ ತಂದೆಯನ್ನ ಹತ್ಯೆ ಮಾಡಿದಂತಹ ಎಲ್ಲ ಹಾವುಗಳು ನಾಶವಾಗಬೇಕು ಅನ್ನೋ ಉದ್ದೇಶಕ್ಕಾಗಿ ಸರ್ಪಯಾಗ ಮಾಡಿದ. ಆ ಸರ್ಪಯಾಗ ಮಾಡಿದ ಬಳಿಕ ಈ ಜನಮೇಜಯ ಏನು ಮಾಡಿದ ಅದನ್ನು ನಮಗೆ ವಿವರಣೆ ಮಾಡಿ ಕೇಳಿದ್ರು ಅವರು. ಆಗ ಆ ಸೂತ ಪುತ್ರರಾದಂತಹ ಲವಮಹರ್ಷಣಿಗಳು ಈ ಮುಂದಿನ ಕಥೆಯನ್ನು ಹೇಳಿದರು. ಸರ್ಪಯಾಗ ಮುಗಿದ ಮೇಲೆ ಅಶ್ವಮೇಧ ಯಾಗ ಮಾಡಬೇಕು ಅಂತ ಆತನಿಗೆ ಅಪೇಕ್ಷೆ ಬಂತು. ಋತ್ವಿಜರನ್ನ, ಪುರೋಹಿತರನ್ನ, ಆಚಾರ್ಯರನ್ನ ಎಲ್ಲರನ್ನೂ ಕೂಡ ಆತ ಕರ್ಕೊಂಡು ಬಂದ. ಅಶ್ವಮೇಧ ಯಾಗ ಮಾಡಬೇಕಾಗಿದೆ, ವಿಧಿವತ್ತಾಗಿ ಒಂದು ಅಶ್ವಮೇಧಕ್ಕೆ ಸಂಬಂಧಪಟ್ಟಂತಹ ಕುದುರೆಯನ್ನ ಎಲ್ಲ ಕಡೆ ಸಂಚಾರ ಮಾಡ್ಲಿಕ್ಕೆ ನಾವು ಕಳಿಸಬೇಕು ಅಂತ ಅವರನ್ನು ಪ್ರಾರ್ಥನೆ ಮಾಡಿಕೊಂಡ. ಅಲ್ಲಿಗೆ ಮಹಾತ್ಮನಾದಂತಹ ವೇದವ್ಯಾಸರು ಕೂಡ ಬಂದರು. ಜನಮೇಜಯ ಅಶ್ವಮೇಧ ಯಾಗ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ, ಆ ಸಂದರ್ಭದಲ್ಲಿ ನಾನು ಇರಬೇಕು ಅಂತ ಅವರು ಅಲ್ಲಿ ಬಂದರು. ವೇದವ್ಯಾಸ ಋಷಿಗಳು ಬಂದದ್ದು ನೋಡಿ ಜನಮೇಜಯ ಅವರಿಗೆ ವಿಧಿವತ್ತಾಗಿ ಸತ್ಕಾರ ಮಾಡಿದ. ಇಬ್ಬರು ತಮ್ಮ ಆಸನದ ಮೇಲೆ ಕುಳಿತುಕೊಂಡ್ರು. ಸಭಾಸದರು ಕೂಡ ಎಲ್ಲರೂ ಕುಳಿತುಕೊಂಡ್ರು. ಆ ಜನಮೇಜಯ ಮತ್ತು ವೇದವ್ಯಾಸರಿಬ್ಬರು ಕೂಡ ಹಲವಾರು ವೈದಿಕ ಮತ್ತು ಪೌರಾಣಿಕ ಕಥೆಗಳನ್ನ ಮಾತಾಡಿಕೊಂಡ್ರು. ಆ ವೇದವ್ಯಾಸ ಮಹರ್ಷಿಗಳಲ್ಲಿ ಹೀಗೊಂದು ಭಿನ್ನ ಮಾಡಿದ ಆ ಜನಮೇಜಯ. ಮಹರ್ಷಿಗಳೇ, ತಾವು ಮಹಾಭಾರತ ಅನ್ನುವಂಥ ಇತಿಹಾಸವನ್ನ ರಚನೆ ಮಾಡಿದ್ದೀರಿ. ಜಗತ್ತಿನ ಎಲ್ಲ ವಿಷಯಗಳನ್ನು ಕೂಡ ಅದರಲ್ಲಿ ವರ್ಣನೆ ಮಾಡಿದ್ದೀರಿ. ನೀವು ವೇದಗಳ ಅರ್ಥವನ್ನು ಕೂಡ ಅದರಲ್ಲಿ ಪ್ರತಿಪಾದನೆ ಮಾಡಿದ್ದೀರಿ. ಮಹಾಭಾರತದ ಮಾಧುರ್ಯ, ಅದರ ಗಾಂಭೀರ್ಯ ಎಷ್ಟಿದೆ ಅಂದ್ರೆ, ಅನೇಕ ವರ್ಷಗಳ ಗಟ್ಟಲೆ ಅದನ್ನ ನಾವಿಲ್ಲಿ ಶ್ರವಣ ಮಾಡ್ತಾ ಕೂತರು
ಅದು ಅನೇಕ ವರ್ಷಗಳು ಮುಗಿದು ಹೋಗಿದ್ದು ನಮ್ಗೆ ಗೊತ್ತೇ ಆಗೋದಿಲ್ಲ. ಕೆಲವು ದಿವಸಗಳ ಕಳೆದಿದೆಯೇನೋ ಅಂತ ಅನಿಸ್ತದೆ ನಮಗೆ. ಕ್ಷೀರ ಸಮುದ್ರವನ್ನ ಶಂಖದಲ್ಲಿ ತುಂಬಿಟ್ಟಂತೆ ಮಹಾಭಾರತವನ್ನ ನೆಪ ಮಾಡಿಕೊಂಡು ನೀವು ಸಕಲ ವೇದಗಳ ರಹಸ್ಯವನ್ನು ಕೂಡ ತುಂಬಿಟ್ಟಿದ್ದೀರಿ. ಅಮೃತಪಾನದಿಂದ ಮನುಷ್ಯನಿಗೆ ತೃಪ್ತಿ ಆಗಬಹುದು, ಸ್ವರ್ಗದ ಸುಖದಿಂದ ಮನುಷ್ಯನಿಗೆ ಕೆಲವೊಮ್ಮೆ ವೈರಸ್ಯ ಬರಬಹುದು. ಆದರೆ ಮಹಾಭಾರತದ ಕಥೆಯನ್ನು ಮಾತ್ರ ಎಷ್ಟು ಸರಿ ಕೇಳಿದ್ರು ತೃಪ್ತಿ ಆಗೋದೇ ಇಲ್ಲ. ಮತ್ತಷ್ಟು ಅದನ್ನು ಕೇಳಬೇಕು ಅಂತ ಅನಿಸ್ತದೆ ನಮಗೆ. ತಮ್ಮ ಅನುಮತಿಯನ್ನು ಪಡ್ಕೊಂಡು ನಾನೊಂದು ಪ್ರಶ್ನೆಯನ್ನು ನಿಮಗೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಏನಂದ್ರೆ, ನಮ್ಮ ಪೂರ್ವಜರಾದಂತಹ ಪಾಂಡವರು ಮತ್ತು ಕೌರವರು ಏನಿದ್ದಾರೆ ಅವರು ವಿನಾಶ ಆದ್ರಲ್ಲ, ಅದಕ್ಕೆಲ್ಲ ರಾಜಕೀಯವಾಗವೇ ಕಾರಣ ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಮ ಮುಂದೆ ಒಂದು ಪ್ರಶ್ನೆ ಇಡುವಲ್ಲಿದ್ದೇನೆ ನಾನು ಅಂತ ಆ ಜನಮೇಜಯ. ಮಹಾಭಾರತದ ಯುದ್ಧದಲ್ಲಿ ಅನೇಕ ಬಲಿಷ್ಠರಾದಂತಹ ರಾಕ್ಷಸರೆಲ್ಲ ವಿನಾಶ ಹೊಂದಿದರು. ಆ ಮಹಾಭಾರತ ಯುದ್ಧದ ಮೂಲ ಬೀಜ ಯಾವುದು ಅಂದ್ರೆ ರಾಜಸೂಯ ಯಾಗವೇ. ರಾಜಸೂಯ ಯಾಗವನ್ನು ಪಾಂಡವರು ಮಾಡಿದ್ರು, ಕೌರವರೆಲ್ಲ ಅಲ್ಲಿ ಬಂದಿದ್ರು. ಪಾಂಡವರ ವೈಭವ ನೋಡಿ ಅವರಿಗೆ ಹೊಟ್ಟೆ ಉರಿಯಿತು. ದ್ರೌಪದಿ, ಭೀಮಸೇನ ಮೊದಲಾದವರು ದುರ್ಯೋಧನನ್ನು ಅಪಹಾಸ್ಯ ಮಾಡಿದ್ರು. ಅಲ್ಲಿ ಈ ಮಹಾಭಾರತ ಯುದ್ಧದ ಮೊಳಕೆ ಪಡೆಯಿತು. ಬರೀ ಇಲ್ಲೊಂದು ಕಡೆ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ರಾಜಸೂಯ ಯಾಗ ನಡೆದಿವೆ ಅಲ್ಲೆಲ್ಲ ದೊಡ್ಡ ದೊಡ್ಡ ಯುದ್ಧಗಳೇ ನಡೆದಿವೆ ಅಂತ ಹೇಳ್ತಾನೆ ಅವನು, ಆ ಜನಮೇಜಯ ರಾಜ. ಹಿಂದೆ ಸೋಮ ಅಂದ್ರೆ ಚಂದ್ರ, ಅವನು ಕೂಡ ಒಂದು ರಾಜಸೂಯ ಯಾಗವನ್ನೇ ಮಾಡಿದ್ದ. ಆ ಯಾಗ ಮುಗಿದ ಬಳಿಕ ತಾರಕಾಮಯ ಯುದ್ಧ ಆಯ್ತು. ನಿಮಗೆ ನೆನಪಿದ್ದಿರ್ಬೇಕು, ಇನ್ನು ಕೆಲವರಿಗೆ ನೆನಪಿಲ್ಲದೆ ಇದ್ರೆ ಅದನ್ನು ಸ್ವಲ್ಪ ಸರಿಯಾಗಿ ನೆನಪು ಮಾಡ್ಕೊಳ್ಳಿ. ಬ್ರಹ್ಮ ಚಂದ್ರನಿಗೆ ವನಸ್ಪತಿಗಳಿಗೆ ಅಧಿಪತಿ ಆಗುವಂತ ಪಟ್ಟಾಭಿಷೇಕ ಮಾಡಿದ. ಆ ವೈಭವವನ್ನು ಆಚರಣೆ ಮಾಡ್ಲಿಕ್ಕಾಗಿ ಆತ ರಾಜಸೂಯ ಯಾಗವನ್ನು ಮಾಡಿದ. ರಾಜಸೂಯ ಯಾಗವನ್ನು ಮಾಡಿ ಸಮಾಪ್ತಿಯ ಸಂದರ್ಭದಲ್ಲಿ ಅವಭೃತ ಸ್ನಾನ ಮಾಡುವಾಗ ಯಾವುದೋ ನದಿ ತೀರ್ಕೆ ಬಂದಿದ್ದ. ಎಲ್ಲ ದೇವತೆಗಳು ಬಂದಿದ್ರು. ದೇವತೆಗಳು ಗುರುವಾದಂತಹ ಬೃಹಸ್ಪತಿಗಳ ಪತ್ನಿ ಅಂತ ತಾರ ಅಲ್ಲಿ ಬಂದಿದ್ಲು. ಅವಳ ಮೇಲೆ ಚಂದ್ರ ಕಣ್ಣು ಹಾಕಿದ. ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟ ಮನೆಗೆ. ದೇವತೆಗಳೆಲ್ಲರೂ ಕೂಡ ಬೃಹಸ್ಪತಿಯ ಪಕ್ಷವನ್ನು ಹಿಡಿದು ಶಸ್ತ್ರವನ್ನು ಎತ್ತಿ ನಿಂತರು. ಇದೇ ಸಂದರ್ಭ ಅಂತ ರಾಕ್ಷಸರು ಚಂದ್ರನ ಪಕ್ಷವನ್ನು ಹಿಡಿದ್ರು. ತಾರಕಾಮಯ ಸಂಗ್ರಾಮ, ತಾರೆಗಾಗಿ ನಡೆದಂತಹ ಯುದ್ಧ ಅಂತ ದೊಡ್ಡ ಯುದ್ಧವೇ ಪ್ರಾರಂಭ ಆಗೋದ್ರಲ್ಲಿತ್ತು. ಬ್ರಹ್ಮದೇವರು ಬಂದು ಯುದ್ಧವನ್ನು ಬಂದು ನಿಲ್ಲಿಸಿದ್ರು ಅಂತ ಇದೇ ಹರಿವಂಶದಲ್ಲಿ ಹಿಂದೊಮ್ಮೆ ಹೇಳಿದ್ದೆ. ಅದು ಕೂಡ ರಾಜಸೂಯ ಯಾಗ ಆದ್ಮೇಲೆ ಪ್ರಾರಂಭ ಆಗಿತ್ತು. ಈ ಜನಮೇಜಯ ನೆನಪು ಮಾಡ್ಕೊಂಡ. ಮುಂದೊಮ್ಮೆ ವರುಣ ರಾಜಸೂಯ ಯಾಗವನ್ನು ಮಾಡಿದ. ಮಹಾಯಜ್ಞ ಮುಗಿದ ನಂತರ ಅಲ್ಲಿಯೂ ಕೂಡ ದೇವಾಸುರರ ನಡುವೆ ಬಲವಾದಂತಹ ಯುದ್ಧ ನಡೆಯಿತು. ಇದಕ್ಕೆ ಹಿನ್ನೆಲೆಯಲ್ಲಿ ಅಂತ ನನಗೆ ಸರಿಯಾಗಿ ನೆನಪಿಲ್ಲ, ಇನ್ನೊಂದ್ಸರಿ ತಿಳ್ಕೊಂಡೇ ಹೇಳ್ತೀನಿ. ಎಲ್ಲಕ್ಕಿಂತ ಮಹತ್ವದ್ದೇನೆಂದ್ರೆ, ರಾಜರ್ಷಿ ಆದಂತಹ ಹರಿಶ್ಚಂದ್ರ ಇದೇ ರಾಜಸೂಯ ಯಾಗವನ್ನು ಮಾಡಿದ್ದ. ಆ ರಾಜಸೂಯ ಯಾಗನೂ ಕೂಡ ಮತ್ತೊಂದು ದೊಡ್ಡ ಕಲಹಕ್ಕೆ ಕಾರಣ ಆಗಿತ್ತು. ಎಲ್ಲಿ ಏನಾಯ್ತು ಅಂದ್ರೆ, ಆಡಿಬಕ ಅನ್ನುವಂಥ ಒಂದು ಭಯಂಕರವಾದಂತಹ ಯುದ್ಧ ಪ್ರಾರಂಭವಾಯಿತು ಅಂತ ಅಷ್ಟೇ ಇದೆ ಹರಿವಂಶದಲ್ಲಿ. ಈ ಆಡಿಬಕ ಯುದ್ಧ ಅಂದ್ರೆ ಏನು ಅಂತ ಹೇಳಿ ಸ್ವಲ್ಪ ವಿಮರ್ಶೆ ಮಾಡ್ಬೇಕಾಯ್ತು ಅವಾಗ. ಇದು ಆಡಿಬಕ ಯುದ್ಧ ಅಂದ್ರೆ ಏನು ಮತ್ತು ಅದ್ರ ಹಿನ್ನೆಲೆ ಏನು ಅಂದ್ರೆ, ಇದನ್ನ ಯಾಕೆ ಹೇಳಿದ್ ನನ್ಗೆ ನೆನಪಿದೆ ಅಂತಂದ್ರೆ, ಈ ಮಾಹಿತಿಯನ್ನು ಸಂಗ್ರಹ ಮಾಡ್ಲಿಕ್ಕೆ 4 ದಿವಸ ಬೇಕಾಯ್ತು. ಈಗ ಹೇಳಲಿಕ್ಕೆ 2 ನಿಮಿಷ ಸಾಕು, ಹೇಳಲಿಕ್ಕೆ 4 ದಿವಸ ಬೇಕಾಯ್ತು. 4 ದಿವಸ ಬೇಕಾಯ್ತು. 4 ದಿವಸ ತಗೊಂಡು ಅದನ್ನ ಮಾಹಿತಿ ಸಂಗ್ರಹ ಮಾಡಿದಂತ ನನ್ನ ಹೆಗ್ಗಳಿಕೆ ಅಲ್ಲ. ನಾವು ಸುದೀರ್ಘವಾಗಿ ನಾನು ಹೇಳಲಿಕ್ಕೆ ಕೂತಿದ್ದೀನಿ, ನೀವು ಕೇಳಲಿಕ್ಕೆ ಕೂತಿರಲ್ಲ. ಹಾಗಾಗಿ ನನ್ನ ಕಾಲಾವಕಾಶ ಇರೋದ್ರಿಂದ ಅಷ್ಟೊತ್ತು ನನಗೆ ಸಮಯ ಕೊಡ್ಲಿಕ್ಕಾಯ್ತು. ಅಲ್ಪ ಮಟ್ಟಿಗೆ ಕಥೆ ನಿಮ್ಗೆ ಗೊತ್ತಿದೆ, ಅದನ್ನು ಹೇಳ್ತೇನೆ. ಹರಿಶ್ಚಂದ್ರ ರಾಜಸೂಯ ಯಾಗವನ್ನು ಮಾಡಿದ. ಅವನ ಕುಲಗುರುಗಳಾದಂತಹ ವಸಿಷ್ಠರು ರಾಜಸೂಯ ಯಾಗವನ್ನು ಮಾಡ್ತಿದ್ರು. ವಿಶ್ವಾಮಿತ್ರರು ಮತ್ತು ವಸಿಷ್ಠರು ಒಮ್ಮೆ ಸ್ವರ್ಗಕ್ಕೆ ಹೋಗಿದ್ರು. ವಸಿಷ್ಠರಿಗೆ ಈ ಹರಿಶ್ಚಂದ್ರನ ಗುರು ಎಂಬುದಾಗಿ ದೊಡ್ಡ ಸತ್ಕಾರವೇ ಅಲ್ಲಿ ಆಯ್ತು. ಅವನ ದೇವತೆಗಳೆಲ್ಲ ಅವರನ್ನು ಸ್ವಾಗತ ಮಾಡಿದ್ರು. ವಿಶ್ವಾಮಿತ್ರನಿಗೆ ಒಣ ಸ್ವಾಗತ ಆಯ್ತು. ವಿಶ್ವಾಮಿತ್ರನಿಗೆ ಸ್ವಲ್ಪ ಅಸಮಾಧಾನ ಆಯ್ತು. ಏನು ವಸಿಷ್ಠರಿಗೆ ಅಷ್ಟಾಕೆ ಗೌರವ, ರಾಜಸೂಯ ಯಾಗವನ್ನು ಮಾಡಿದಂತ ಹರಿಶ್ಚಂದ್ರನ ಗುರುಗಳು ಇವರು ಅಂತ ದೇವತೆಗಳು ಅಂದ್ಬಿಟ್ರು. ಅದೇನು ಹರಿಶ್ಚಂದ್ರನಲ್ಲಿ ಅಂಥ ಮಹಾತ್ಮೆ ಏನಿದೆ, ನಾನು ನೋಡೇ ಬಿಡ್ತೀನಿ ಅಂತ ಹರಿಶ್ಚಂದ್ರ. ಈ ವಿಶ್ವಾಮಿತ್ರ ತಾನು ಭೂಲೋಕಕ್ಕೆ ಇಳಿದು ಬಂದು ಆ ಹರಿಶ್ಚಂದ್ರನನ್ನು ಪರೀಕ್ಷೆ ಮಾಡಬೇಕು ಅಂತ ಹೋದ. ಪರೀಕ್ಷೆ ಮಾಡಬೇಕು ಅಂತ ಹೋಗಿ ಆತನ ಸತ್ಯಸಂಧತೆಯನ್ನೆಲ್ಲ ಪರೀಕ್ಷೆ ಮಾಡಬೇಕು ಅಂತ ಹೋದ. ಅದೆಲ್ಲ ಕಥೆ ನಿಮ್ಗೆ ಗೊತ್ತಿದ್ದೇ ಇದೆ. ಇಲ್ಲಿ ಆಡಿಬಕ ಯುದ್ಧ ಅಂತಿದೆಯಲ್ಲ, ಆ ಉಳಿದ ಕಥೆಯಿಂದ ನಾನು ಇಲ್ಲೇನು ಹೇಳಬೇಕಾಗಿಲ್ಲ. ವಿಶ್ವಾಮಿತ್ರರು ಮತ್ತೆ ವಸಿಷ್ಠರ ನಡುವೆ ನಡೆದಂಥ ಕಲಹ, ಅದಲ್ಲದೆ ಆ ರಾಜ ಕೊನೆಗೆ ಸ್ಮಶಾನಕ್ಕೆ ವಾಸಿಯಾಗಿ ಹೋಗಿ ತುಂಬಾ ಕಷ್ಟಪಡಬೇಕಾಯ್ತು, ಸತ್ಯ ಹರಿಶ್ಚಂದ್ರ ಅನ್ಸ್ಕೊಳ್ಬೇಕಾಯ್ತು. ಅದೆಲ್ಲ ದೇವಿ ಭಾಗವತದಲ್ಲಿ ಬರುವಂತ ಕಥೆ ಇದೆ.
ಇಲ್ಲಿ ಆಡಿಬಕ ಅನ್ನುವಂಥ ಇದ್ರ ಕಥೆಯಲ್ಲಿ ಈಗ ನಾನು ಹೇಳ್ಬೇಕಂತೆ. ಅದೇನಂದ್ರೆ ಇವರಿಬ್ರು ಪರಸ್ಪರ ಶಾಪ ಕೊಟ್ಕೊಂಡ್ರು, ವಿಶ್ವಾಮಿತ್ರ ಮತ್ತು ವಸಿಷ್ಠರು. ವಸಿಷ್ಠರು ವಿಶ್ವಾಮಿತ್ರನಿಗೆ ಏನ್ ಶಾಪ ಕೊಟ್ರು ಅಂದ್ರೆ, ವಿಶ್ವಾಮಿತ್ರ ನೀನು ದೊಡ್ಡ ಋಷಿ ಅಂತ ಸೋಗ ಹಾಕೊಂಡಿದ್ದಿ, ಬಕಪಕ್ಷಿ ಅಂತ ನೀನು. ಬಕಪಕ್ಷಿ ಕೆರೆ ತೀರದಲ್ಲಿ ನಿಂತ್ಕೊಂಡಿರ್ತದೆ, ಮೀನು ಯಾವಾಗ ಸಿಗ್ತದೋ ಅಂತ ಕಾಯ್ತಿರ್ತದೆ, ನೋಡಿದ್ರೆ ತಪಸ್ ಮಾಡುವಂತ ಕಾಣಿಸ್ತಿರ್ತದೆ. ಹಾಗೆ ನೀನು ಬಕ ಸನ್ಯಾಸಿ, ಧೂರ್ತ ನೀನು ಅಂತ ವಸಿಷ್ಠರು ವಿಶ್ವಾಮಿತ್ರನ ಜರದರು, ನಿಂದೆ ಮಾಡಿದರು. ನೀನು ಬಕಪಕ್ಷಿ ಆಗುವಂತ ಅವನಿಗೆ ಶಾಪ ಕೊಟ್ಬಿಟ್ಟು, ಆ ವಿಶ್ವಾಮಿತ್ರರು ಸುಮ್ಮನೆ ಇಲ್ಲಾರ್ದೆ ವಸಿಷ್ಠರಿಗೆ ನೀವು ಆಡಿ ಅನ್ನುವ ಪಕ್ಷಿ ಆಗರಿ ಅಂತ ಶಾಪ ಕೊಟ್ಟರು. ಆಡಿ ಅಂದ್ರೆ ಅದು ಕೂಡ ಒಂದು ನೀರಿನಲ್ಲಿ ಸಂಚಾರ ಮಾಡುವಂತ ಒಂದು ಪಕ್ಷಿ. ಹೀಗೆ ಆ ವಿಶ್ವಾಮಿತ್ರರು ಬಕ ಅಂದ್ರೆ ಕೊಕ್ಕರೆ ಪಕ್ಷಿ ಆದ್ರು, ವಸಿಷ್ಠರು ಆಡಿ ಅನ್ನುವಂಥ ಪಕ್ಷಿ ಆದ್ರು. ಅವರಿಬ್ಬರು ಅನೇಕ ವರ್ಷಗಳ ಕಾಲ ಬಡದಾಡ್ಲಿಕ್ಕೆ ಶುರು ಮಾಡಿದರು. ಇದು ಈ ದೇವಿ ಭಾಗವತದ ಬಗ್ಗೆ ಹಿಂದೊಂದ್ಸರಿ ನಾವು ಚರ್ಚೆ ಮಾಡಿದ್ವಿ. ದೇವಿ ಭಾಗವತ ಅನ್ನೋದು ಪ್ರಮಾಣ ಹೌದೇ ಅಲ್ವೇ? ಪ್ರಾಜ್ಞರ ಕಡೆಯಿಂದ ಬಂದಂತ ಮಾತೇನಂದ್ರೆ, ಈ ನಮ್ಮ 18 ಪುರಾಣಗಳು, ಅದರಲ್ಲೂ ಕೂಡ ಸಾತ್ವಿಕ ಪುರಾಣಗಳು ಅಂತ ಅಂದ್ಕೊಂಡ ಪುರಾಣಗಳಿಗೆ ಹೊಂದಾಣಿಕೆ ಆಗುವಂತೆ ದೇವಿ ಭಾಗವತದಲ್ಲಿ ಎಲ್ಲಾದ್ರೂ ಮಾಹಿತಿ ಬಂದಿದ್ರೆ ಅದನ್ನು ಸ್ವೀಕಾರ ಮಾಡಬಹುದು. ನಾನು ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಭಾಗವತದ 7ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿ ಅಥವಾ 9ನೇ ಸ್ಕಂದದ 7ನೇ ಅಧ್ಯಾಯ ಇರ್ತಿರ್ಬೇಕು. ಅಲ್ಲಿ 7ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಎನ್ನಿಮಿತ್ತ ಅಭೂದ್ಯುದ್ಧಂ ಪಕ್ಷಿಣೋ ಬಹುವಾರ್ಷಿಕಂ ಅಂತ ಮಾತಿದೆ. ಈ ವಿಶ್ವಾಮಿತ್ರ ಮತ್ತು ವಸಿಷ್ಠರಿಬ್ರು ಎನ್ನಿಮಿತ್ತಂ, ಈ ಹರಿಶ್ಚಂದ್ರನ ನಿಮಿತ್ತವನ್ನಾಗಿಟ್ಕೊಂಡು ಪಕ್ಷಿಗಳ ರೂಪವನ್ನು ತಾಳಿ ಬಹುವಾರ್ಷಿಕಂ ಯುದ್ಧಂ, ಅನೇಕ ವರ್ಷಗಳ ಕಾಲ ಪರಸ್ಪರ ಘೋರವಾದ ಯುದ್ಧವನ್ನು ಮಾಡಿದರು. ಆ ಒಬ್ಬರು ಬಕಪಕ್ಷಿ ಆಗಿದ್ರು, ಮತ್ತೊಬ್ಬರು ಆಡಿ ಪಕ್ಷಿ ಆಗಿದ್ರು. ಆಡಿ ಅಂದ್ರೆ ನೀರಿನಲ್ಲಿ ಸಂಚಾರ ಮಾಡುವಂತ ಪಕ್ಷಿ. ವ್ಯರ್ಥವಾದ ಕಲಹ, ಪ್ರತಿಷ್ಠೆಗಾಗಿ ನಡೆದಂತ ಒಂದು ಕಲಹ. ಕೊನೆಗೆ ದೇವತೆಗಳು ಇತ್ಯಾದಿಗಳೆಲ್ಲ ಬಂದು ಪ್ರತಿಷ್ಠೆಗಾಗಿ ಈ ಕಲಹವನ್ನೇನು ಪ್ರಾರಂಭ ಮಾಡಿದ್ದೀರಿ, ಇದನ್ನು ನಿಲ್ಲಿಸಿ, ನೀವಿಬ್ಬರು ಪ್ರಾಜ್ಞರಾಗಿದ್ದೀರಿ, ಈ ಕಲಹವನ್ನು ನಿಲ್ಲಿಸಿ ಅಂತ ಅವ್ರಿಗೆ ಸಮಾಧಾನ ಮಾಡಿದರು. ಆವತ್ತಿನಿಂದ ಆಡಿಬಕ ಯುದ್ಧ ಅಂದ್ರೆ ಸರಿಯಾದ ಕಾರಣವೇನೂ ಇಲ್ಲದೆ, ಧರ್ಮ ನೀತಿ ಮೊದಲಾದ ಯಾವ ಕಾರಣವೂ ಇಲ್ಲದೆ ವ್ಯರ್ಥ ಪ್ರತಿಷ್ಠೆಗಾಗಿ ನಡೆಯುವಂತ ಕಲಹಗಳಿಗೆ ಆಡಿಬಕ ಅನ್ನುವಂಥ ಒಂದು ಹೆಸರು ಆಮೇಲೆ ಬಂತು. ಇದೆಲ್ಲ ಪ್ರಾರಂಭ ಆಗಿದ್ದಾದ್ರಿಂದ ಅಂದ್ರೆ ಈ ಹರಿಶ್ಚಂದ್ರ ಮಾಡಿದಂಥ ರಾಜಸೂಯ ಯಾಗದಿಂದ. ಆದ್ರಿಂದ ಪಾಂಡವರು ರಾಜಸೂಯ ಯಾಗ ಮಾಡಿದ್ರು, ಕುರುಕ್ಷೇತ್ರ ಯುದ್ಧ ಆಯ್ತು. ಚಂದ್ರ ರಾಜಸೂಯ ಯಾಗ ಮಾಡಿದ, ತಾರಕಾಮ ಯುದ್ಧ ಆಯ್ತು. ವರುಣ ರಾಜಸೂಯ ಯಾಗ ಮಾಡಿದ, ಅಲ್ಲೂ ದೇವಾಸುರ ಯುದ್ಧವಾಯಿತು. ಆಮೇಲೆ ಹರಿಶ್ಚಂದ್ರ ರಾಜಸೂಯ ಯಾಗ ಮಾಡಿದ, ಅಲ್ಲೂ ಕೂಡ ಆಡಿಬಕ ಅನ್ನುವಂಥ ಯುದ್ಧವಾಯಿತು. ಹೀಗೆ ರಾಜಸೂಯ ಯಾಗ ಏನಿದೆ ಅದು ಕಲಹಕ್ಕೆ ಕಾರಣ ಅಂತ ನನ್ನ ಅಭಿಪ್ರಾಯ, ಈ ಜನಮೇಜಯ ಹೇಳಿದೆ. ಆಡಿಬಕ ಅನ್ನೋದು ಈ ಮಾಹಿತಿ ನನಗೆ ಸಿಕ್ಕಿರ್ಲಿಲ್ಲ, ದೇವಿ ಭಾಗವತ ಇರ್ಲಿಲ್ಲ ಅವಾಗ. ಅದನ್ನ ಕೊಟ್ಟಂತ ಪಂಡಿತರು ನೆನಪಿಸ್ಕೋಬೇಕು. ತಿರುಮಲಾಚಾರ್ಯ ಅಂತ ನನ್ನ ಸ್ನೇಹಿತರು, ಅವರು ಈಗೊಂದು ತಿಂಗಳಿಂದ ಮಾಹಿತಿಯನ್ನು ಕೊಟ್ಟಿದ್ರು. ದೇವಿ ಭಾಗವತದಲ್ಲಿ ಬರುವಂತ ಮಾಹಿತಿ ಇದು. ತೀರ್ಥಯಾತ್ರಾ ವರ್ಣನ ಸಂದರ್ಭದಲ್ಲಿ ದೇವಿ ಭಾಗವತದ 7ನೇ ಸ್ಕಂದವು ಹೀಗೇನು ಹೇಳಿದ್ರು. ಅಲ್ಲಿ ಆಡಿಬಕ ಅನ್ನೋ ಯುದ್ಧದ ವರ್ಣನೆ ಇದೆ. ಅದಕ್ಕೆ ಭಾಗವತದ ಬೆಂಬಲ ಇದೆ. ಹಾಗಾಗಿ ಆ ಕಥೆಯನ್ನು ಪ್ರಮಾಣ ಅಂತ ಒಪ್ಲಿಕ್ಕೆ ತೊಂದರೆ ಇಲ್ಲ. ಅದಕ್ಕಾಗಿ ಎನ್ನಿಮಿತ್ತ ಅಭೂದ್ಯುದ್ಧಂ ಪಕ್ಷಿಣೋ ಬಹುವಾರ್ಷಿಕಂ ಅಂತ ಭಾಗವತದ ಮಾತನ್ನು ಉದಾಹರಿಸಿದೆ. ಪಾಂಡವ ಶ್ರೇಷ್ಠನಾದಂತಹ ಜ್ಯೇಷ್ಠನಾದಂತಹ ಯುಧಿಷ್ಠಿರ ರಾಜಸೂಯ ಯಾಗ ಮಾಡಿದ, ಅದರ ಫಲವಾಗಿ ಮಹಾಭಾರತ ಯುದ್ಧವಾಯಿತು. ಹೀಗೆ ರಾಜಸೂಯ ಯಾಗ ಅನ್ನೋದು ಯಾವತ್ತೂ ಕೂಡ ಕಲಹಕ್ಕೆ ಕಾರಣ. ಎಲ್ಲವೂ ಸ್ವಾರಸ್ಯ ಸಂಗತಿ ಏನಂದ್ರೆ, ರಾಜಸೂಯ ಯಾಗವನ್ನು ಮಾಡಿಸಿದವರು ನೀವೇ, ಪಂಚಪಾಂಡವರ ಕಡೆಯಿಂದ ರಾಜಸೂಯ ಯಾಗ ಮಾಡಿಸಿದವರು ನೀವೇ ಅಲ್ಲ. ನೀವ್ಯಾಕೆ ರಾಜಸೂಯ ಯಾಗವನ್ನು ಮಾಡಿಸಿದ್ರಿ? ಪಂಚಪಾಂಡವರ ರಾಜಸೂಯ ಯಾಗ ಮಾಡ್ತೀನಿ ಅಂತ ಹೋದಾಗ ನೀವು ಅದನ್ನು ತಡಿಲಿಲ್ಲ ಯಾಕೆ? ಈ ಮರಿಮಗನ ಪ್ರಶ್ನೆ ಇದೆ. ತಡೆದು ಬಿಡ್ಬೋದಿತ್ತು, ಈ ಕ್ಷತ್ರಿಯರ ವಿನಾಶವನ್ನು ತಡಿಬಹುದಿತ್ತು. ಮತ್ತು ಹೇಳಿದ, ಎಂಥ ಪ್ರಾಜ್ಞರಾದಂಥವರು ಕೂಡ ರಾಜಸೂಯ ಯಾಗವನ್ನು ನಾವು ಸಾಂಗವಾಗಿ ಮಾಡ್ತೀವಿ, ಎಲ್ಲೂ ಕುಂದು ಕೊರತೆ ಬರದಂತ ಮಾಡ್ತೀವಿ ಅಂತ ಹೊರಡೋದೇನಿದೆ ಅದು ಅಸಾಧ್ಯ ಅಂತ ನನ್ನ ಅಭಿಪ್ರಾಯ ಅಂತಾನ ಜನಮೇಜಯ. ಆ ಮಹಾಯಾಗಕ್ಕೆ ಅಂಗಭೂತವಾದಂತಹ ಎಲ್ಲ ಸಾಮಗ್ರಿಗಳು ಸಿಗೋದೇ ಇಲ್ಲ. ಒಂದ್ ವೇಳೆ ಸಿಗಲಿಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ, ಏನಾದ್ರೂ ನ್ಯೂನತೆ ಬಂತಂದ್ರೆ ಆ ನ್ಯೂನತೆ ಯಜಮಾನನಿಗೆ ಘಾತಕ ಆಗ್ತದೆ ಅವನ ಅಭಿಪ್ರಾಯ. ಪ್ರಜೆಗಳ ವಿನಾಶ. ನೀವು ನಮ್ಮ ಪೂರ್ವಜರಿಗೂ ಪಿತಾಮಹರಾಗಿದ್ದೀರಿ, ನಮ್ಮ ಕುಲದ ರಕ್ಷಕರಾಗಿದ್ದೀರಿ, ಪೂರ್ವಜರಿಗೆ ಜನ್ಮದಾತರಾಗಿದ್ದೀರಿ. ಪಾಂಡು ಮಹಾರಾಜ ಧೃತರಾಷ್ಟ್ರ ಎಲ್ಲ ಹುಟ್ಟಿದ್ದು ವೇದವ್ಯಾಸರಿಂದಲೇ. ನಿಮ್ಮಂಥ ನಾಯಕರನ್ನ ನಮ್ಮ ಕುಲ ಹೊಂದಿತ್ತು. ನೀವು ಇರ್ಲಿಕ್ಕಾಗಿ ಕೌರವರು ಪಾಂಡವರು ಬಡದಾಡಿದ್ರೆ ಯಾಕೆ? ಅವ್ರ್ಯಾಕೆ ಇಂಥ ದೊಡ್ಡ ಹೋರಾಟ ಮಾಡಿದ್ರು? ನಿಮ್ಮ ನೀತಿಯ ಧರ್ಮದ ಮಾರ್ಗವನ್ನು ಅವ್ರು ಯಾಕೆ ಅನುಸರಣೆ ಮಾಡಲಿಲ್ಲ? ಯಾರು ಅನಾಥರು, ಯಾರಿಗೆ ಹೇಳೋರು ಕೇಳೋರು ಇಲ್ಲ, ಅವ್ರು ತಪ್ಪು ಮಾಡ್ಬೋದು.
ನಿಮ್ಮಂತಹ ಮಹಾ ಮೇಧಾವಿಗಳು ಸಲಹೆಗಾರರಾಗಿ ಗುರುಗಳಾಗಿದ್ದಾಗ ಈ ಯುದ್ಧ ಯಾಕೆ ಆಯ್ತು? ಸೊ ಈ ರಾಜಸೂಯ ಯಾಗ ಮಾಡುವಂತ ಬುದ್ಧಿ ಅವರಿಗೆ ಏಕೆ ಬಂತು? ಆಗ ವೇದವ್ಯಾಸರು ಹೇಳಿದರು, ಕಾಲೇನ ವಿಪರೀತಾಸ್ತಿ ತವ ಪೂರ್ವ ಪಿತಾಮಹ ನಮಾಂ ಭವಿಷ್ಯಂ ಪೃಚ್ಛಂತಿ ನಚಾ ಪೃಷ್ಟೋ ಭವಿಮ್ಯಹಂ. ಜನಮೇದೇನೆ, ನಿನ್ನ ಮುತ್ತಜ್ಜಂದಿರಾದಂತಹ ಪಾಂಡವರು ಕಾಲದಿಂದ ಪ್ರೇರಿತರಾಗಿದ್ರು. ಹಾಗಾಗಿ ಅವರ ಬುದ್ಧಿ ವಿಪರೀತವಾಗಿತ್ತು. ಅವರು ನಮ್ಮ ಏನೂ ಕೇಳಲೇ ಇಲ್ಲ. ಕೆಲವು ವಿಷಯಗಳನ್ನು ಕೇಳ್ತಿದ್ರು, ಇಂಥ ಗಂಭೀರವಾದಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವ್ರು ನಾನು ಪ್ರಶ್ನೆ ಮಾಡಲಿಲ್ಲ. ಮತ್ತು ನನ್ನ ಸ್ವಭಾವ ಏನಂದ್ರೆ, ಕೇಳದೆ ನಾನು ಯಾರಿಗೂ ಏನನ್ನು ಹೇಳೋದಿಲ್ಲ, ಕೇಳಿದ್ರೆ ಹೇಳೋದು ಕಷ್ಟ. ಇದು ವೇದವ್ಯಾಸ ಅಂದ್ರೆ ಸ್ವಯಂ ಭಗವಂತ. ಇನ್ನು ಯಾರೋ ತಪ್ಪು ಮಾಡ್ತಾರೆ ಅಂದ್ರೆ ತಪ್ಪು ಮಾಡಿದವ್ರನ್ನೆಲ್ಲ ಸಿದ್ಧುವಂತ ಪ್ರವೃತ್ತಿ ಇಲ್ಲ ದೇವರಿಗೆ, ಭಗವಂತನಿಗೆ. ನಾಪೃಷ್ಟ ನ ಬ್ರವೀಮಿ, ಯಾರು ಕೇಳಿದ್ರೆ ನಾನು ಹೇಳೋದೇ ಇಲ್ಲ. ನಿಮ್ಮ ಮುತ್ತಜ್ಜರು ನಾನು ಕೇಳಲಿಲ್ಲ. ಮುಂದೆ ಏನಾಗಬೇಕಾಗಿದ್ದು ಅದು ತಪ್ಪದೇ ಆಗಬೇಕದು. ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂದವರು. ಸಾಮರ್ಥ್ಯಂತೆ ನ ಪಶ್ಯಾಮಿ ಭವಿಷ್ಯಕ್ಕೆ ನಿವರ್ತನೆ, ಮುಂದೆ ಆಗಬೇಕಾದ್ದನ್ನು ಬದಲಾಯಿಸುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಪರಿಹರ್ತಂ ನ ಶಕ್ಯ, ಪರಿಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕಾಲೇನ ವಿಹಿತಾಗತಿ, ಕಾಲ ನಿಯಾಮಕನಾದಂಥ ನಾನು, ಅಲ್ಲಿ ಕಾಲ ಅಂತ ಅಷ್ಟೇ ಹೇಳಿದಂತೆ ಕಾಣಿಸ್ತದೆ. ಕಾಲವನ್ನು ನಿಯಂತ್ರಿಸುವಂತ ನಾನು ಇಚ್ಛೆ ಪಟ್ಟು ಬಿಟ್ಟಿದ್ದೇನೆ. ಇದು ಆಗಬೇಕಾಗಿತ್ತು, ಹೀಗೆ ನಂದೇ ಅಪೇಕ್ಷೆ ಇತ್ತಾಗ ಅವರೇನು ತಡೆಯೋದಿದೆ ಅದನ್ನ? ಮುಂದೆ ಏನಾಗ್ತದೆ ಅನ್ನೋದನ್ನು ನೀನು ಕೇಳಬೇಕಂತ ಹೊರಟಿದ್ದಿಲ್ಲ. ಹಾಗಾಗಿ ನಿನ್ನ ವಿಷಯದಲ್ಲಿ ಹೇಳಿಬಿಡ್ತೀನಿ, ಈಗಲೇ ಕೇಳು ಅಂತಾರೆ ಅವರು ವೀರರಾಜರು. ಮತ್ತೆ ಇನ್ನೊಂದು ಸ್ವಾರಸ್ಯ ಸಂಗತಿ ಅಂದ್ರೆ, ನಾನು ಹೇಳಿ ಹೋಗ್ತೇನೆ, ನಾನು ಹೇಳಿದ ಮೇಲೆ ಕೂಡ ನನ್ನ ಬುದ್ಧಿವಾದ ನೀನೇನಾದ್ರು ಕೇಳ್ತೀಯ? ಇಲ್ಲ, ನೀನು ಮತ್ತು ವಿಪರೀತವಾಗೇ ನಡ್ಕೊಳ್ತಿ ಅಂದ್ರೆ ಅವರು. ನ ಸಂಭ್ರಂಭ ಸಂಚಾರಂಭ ವೈ ಸ್ಥಾಸ್ಥಿತಿ ಪೌರುಷೇ ಲೇಖಾ ಹಿ ಕಾಲಲಿಖಿತ ಸರ್ವತಾ ದುರತಿಕ್ರಮ. ಲೇಖ ಅಂದ್ರೆ ರೇಖೆ ಏನಿದೆ, ಹಣೆ ಮೇಲೆ ಬರೆದ ರೇಖೆ. ಕಾಲಲಿಖಿತ, ಅದನ್ನ ಕಾಲನಾಮಕನ ಅಂತ ಭಗವಂತ ಬರೆದ ರೇಖೆ ಅದು. ಅದನ್ನು ಯಾರೂ ತಪ್ಪಿಸಲಾರರು. ಕ್ಷತ್ರಿಯರಿಗೆ ಅಶ್ವಮೇಧಿಯಾಗ ಸರ್ವಶ್ರೇಷ್ಠ ಅಂತ ವರ್ಣನೆ ಇದೆ. ನೀನು ಅದನ್ನು ಮಾಡಬೇಕಂತ ಹೊರಟಿದ್ದಿ. ಇದರ ಮುಂದಿನ ಸಂಗತಿ ನಾನು ಹೇಳ್ತೇನೆ. ಈ ಅಶ್ವಮೇಧಯಾಗವನ್ನು ನೀನು ಮಾಡಬೇಕು ಅಂತ ಹೊರಟಾಗ ಇಂದ್ರ ನಿನ್ನ ಅಶ್ವಮೇಧಯಾಗವನ್ನು ಭ್ರಷ್ಟ ಮಾಡ್ತಾನೆ. ಮನುಷ್ಯರ ಪ್ರಯತ್ನದಿಂದ ದೈವದ ಇಚ್ಛೆಯನ್ನ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನಿನಗೇನಾದ್ರೂ ಬದಲಾಯಿಸಬೇಕು ಅಂತ ಅಪೇಕ್ಷೆ ಇದ್ರೆ ಅಶ್ವಮೇಧಯಾಗ ಮಾಡೋದನ್ನು ಬಿಡು, ಆದ್ರೂ ಸರಿಯಾಗಿ ಮಾಡ್ತೀನಿ ಅಂತ ಮಾಡಿ ನಿನ್ನ ಕೈಯಿಂದ ಸಾಧ್ಯವಿಲ್ಲ ಅಂದ್ರೆ ಅವರು. ಯಜ್ಞ ಭ್ರಷ್ಟ ಆಗ್ಲಿಕ್ಕೆ ಏನ್ ಕಾರಣ? ಎಲ್ಲ ಸಾಮಗ್ರಿಗಳು ಸಿಗೋದಿಲ್ಲ ಅಂತ ಹೇಳ್ತಿಲ್ಲ, ಹಾಗಲ್ಲ. ಅದು ನಿನ್ನ ಯಜ್ಞದಲ್ಲಿ ಮಾತ್ರ ಎಲ್ಲ ಸಾಮಗ್ರಿಗಳನ್ನು ನೀನು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಿ. ಆದ್ರೆ ನಿನ್ನ ಯಜ್ಞ ಮಾತ್ರ ಹಾಳಾಗ್ತದೆ. ಕಾರಣ ಏನಂದ್ರೆ ಸಾಮಗ್ರಿ ಸಿಗದೆ ಇರೋದಲ್ಲ, ಇಂದ್ರನೇ ಕಾರಣ ಆಗ್ತಾನೆ. ಯಜಮಾನನಾದಂಥ ನೀನು ಕಾರಣ ಅಲ್ಲ, ಉಪಾಧ್ಯಾಯರು, ಋತ್ವಿಜರು, ಪುರೋಹಿತರು ಕಾರಣ ಆಗೋದಿಲ್ಲ. ಇದು ಕಾಲಸ್ವರೂಪನಾದಂಥ ಬ್ರಹ್ಮನೇ ನಿಯಮಿಸಿರುವಂತಹ ಒಂದು ಸಂಗತಿ ಇದು. ಇದರ ಅಂತ್ಯದಲ್ಲಿ ಎಲ್ಲ ಪ್ರಜೆಗಳು ನಾಶ ಹೊಂದುತ್ತಾರೆ. ಮುಂದೆ ಕಲಿಯುಗದ ವರ್ಣನೆ ಇದೆ ಮುಂದಿನ ಅಧ್ಯಾಯದಲ್ಲಿ. ಆ ಕಲಿಯುಗದ ವರ್ಣನೆಯ ಯಾರ್ಯಾರು ಏನೇನು ಯಾವ್ಯಾವ ಹಾಳಾಗ್ತಾರೆ ಅಂತ ವರ್ಣನೆ ಇದೆ ಮುಂದಿನ 3ನೇ ಅಧ್ಯಾಯದಲ್ಲಿ. ಅದಕ್ಕೆ ಪೂರ್ವಭಾವಿಯಾಗಿ 2ನೇ ಅಧ್ಯಾಯದಲ್ಲಿ ಮೊಟ್ಟ ಮೊದಲಿಗೆ ಬ್ರಾಹ್ಮಣನಿಂದ ಏನು ಮಾಡ್ತಾರೆ ಅದನ್ನೇ ಹೇಳಿರ್ತಾರೆ. ಬ್ರಾಹ್ಮಣರಾದರೂ ಯಜ್ಞದ ಫಲವನ್ನು ಮಾರಾಟ ಮಾಡ್ತಾರೆ. ದುರಾಸೆಗಾಗಿ ದಕ್ಷಿಣ ಇತ್ಯಾದಿಗಳನ್ನು ತೆಗೆದುಕೊಂಡು ಯಜ್ಞದ ಫಲವನ್ನು ಬೇರೆಯವರಿಗೆ ಮಾರಾಟ ಮಾಡಿ ತಾವು ವರ್ತಕರಂತೆ ವರ್ತಿಸ್ತಾರೆ. ಮೊದಲು ಬೈದಿದ್ದು ಬ್ರಾಹ್ಮಣರನ್ನೇ. ಹಾಗಾಗಿ ಜಗತ್ತಿಗೂ ಎಲ್ಲವೂ ಕೂಡ ಕಾಲನಿಯಾಮಕರಾದಂಥ ಭಗವಂತನ ಅಧೀನ ಆಗಿದೆ ಅಂತ ತಿಳ್ಕೋ. ಆಗ ಇವನು ಕೇಳಿದ, ನಾನು ಯಾಕೆ ನಿಲ್ಲಿಸಬೇಕಾಗ್ತದೆ ಅಶ್ವಮೇಧ ಯಾಗವನ್ನ? ಅದನ್ನು ಹೇಳಿ ದೋಷವನ್ನಾದ್ರೂ ಪರಿಹಾರ ಮಾಡ್ಕೊಳ್ತೇನೆ. ಆಗ ಅವರಂದ್ರು, ಏನೋ ಕಾರಣವಿಲ್ಲದೆ ನಿನ್ನ ಪುರೋಹಿತರ ಮೇಲೆ ನಿನಗೆ ಸಿಟ್ಟು ಬರ್ತದೆ, ಅವಾಗ ಯಜ್ಞ ನಿಲ್ಲಿಸಬೇಕಾಗ್ತದೆ. ಸಾಧ್ಯ ಇದ್ರೆ ಪ್ರಯತ್ನಿಸು, ನಿನಗೆ ಮಂಗಳ ಆಗಲಿ. ಮತ್ತೆ ನೀನು ಈ ಅಶ್ವಮೇಧ ಯಾಗವನ್ನು ಈಗ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ಯಲ್ಲ, ಇದನ್ನ ಮುಂದೆ ಯಾರು ಕೂಡ ಮಾಡಲಾರರು. ಕಲಿಯುಗದಲ್ಲಿ ಕಲಿಯುಗ ಪ್ರಾರಂಭ ಆಗಿತ್ತು ಹೆಚ್ಚು ಕಡಿಮೆ. ಆವಾಗ ಜನ್ಮೇಜಯ ಇದ್ದಾಗ ಅವನು ಮಾಡಿದ ನಂತರ ಮುಂದೆ ಯಾರು ಇದನ್ನು ಮಾಡಲಿಲ್ಲ. ಈ ಕಲಿಯುಗದಲ್ಲಿ ಮುಂದೆ ಯಾವ ಮಹಾರಾಜರು ಕೂಡ ಈ 5,000 ವರ್ಷದಲ್ಲಿ ಮಾಡಿದ ಉದಾಹರಣೆ ಇಲ್ಲ. ಆಗ ಇತಿಹಾಸದಲ್ಲಿ ಎಲ್ಲೋ ಒಂದ್ ಕಡೆ ಯಾರೋ ಶಾತವಾಹನರೋ ಅಥವಾ ಗುಪ್ತರೋ ಯಾರೋ ಒಬ್ರು ಅಶ್ವಮೇಧ ಯಾಗ ಮಾಡಿದರು ಅಂತ ಓದಿದ ವರ್ಣನೆ ಇದೆ. ಅದನ್ನ ಒಂದ್ಸಲ ನೋಡ್ಬೇಕು ಇಲ್ಲಿ ಅವರು. ಆಗ ಜನಮೇಜಯ ಕೇಳಿದೆ, ನನಗೆ ಬಹಳ ಭಯ ಆಗ್ತದೆ, ನನ್ನ ಕಾರಣದಿಂದಾಗಿ, ನನ್ನ ಸಿಟ್ಟಿನ ಕಾರಣದಿಂದಾಗಿ ಅಶ್ವಮೇಧ ನಿಲ್ಲುತ್ತದೆ ಅಂದ್ರೆ ನನಗೆ ಅಪಕೀರ್ತಿ ಬರ್ತದಲ್ಲ. ಹಾಗಾಗಿ ನಾನು ಏನು ಮಾಡಬೇಕು? ಜನರಿಗೆ ನನ್ನ ಮುಖ ತೋರಿಸೋದು ಹೇಗೆ? ನನಗೆ ಆಶ್ವಾಸನೆ ಕೊಡಿ ಅಂತ ಕೇಳಿದೆ. ಆಗ ಅವರು ಹೇಳಿದರು, ನೀನು ಅಶ್ವಮೇಧ ಯಾಗವನ್ನು ಮಾಡಿ ಪ್ರಾರಂಭ ಮಾಡಿ ಅದೆಲ್ಲ ಮುಗಿದ ಮೇಲೆ
ಅದು ದೇವತೆಗಳಲ್ಲಿ ಮತ್ತು ಬ್ರಾಹ್ಮಣರಲ್ಲಿ ಜ್ಞಾನದ ರೂಪದಿಂದ ಗುಪ್ತವಾಗಿರ್ತದೆ ಆ ಅಶ್ವಮೇಧ ಯಾಗ. ಭೂಮಿಯನ್ನ ಅಗೆಯುವಾಗ ಸೇನಾನಿ ಅಂತ ಹೆಸರಿನ ಒಬ್ಬ ಕಾಶ್ಯಪ ಗೋತ್ರೀಯನಾದಂಥ ಬ್ರಾಹ್ಮಣ ಅಲ್ಲಿ ಪ್ರಕಟ ಆಗ್ತಾನೆ. ಕಲಿಯುಗದಲ್ಲಿ ಮುಂದೆ ಆತ ಅಶ್ವಮೇಧ ಯಾಗವನ್ನು ಚಾಲನೆಗೊಳಿಸ್ತಾನೆ. ಮತ್ತೊಮ್ಮೆ ಅಲ್ಲಿ ತನಕ ಯಾರು ಅದನ್ನು ಮಾಡಿರದೆ ಬಿಟ್ಟಿರ್ತಾರೆ, ಆತ ಮುಂದೆ ಅದನ್ನು ಚಾಲನೆಗೊಳಿಸ್ತಾನೆ. ಅಶ್ವಮೇಧ ಯಾಗವು ಮುಗಿದ ಬಳಿಕ ಅವನ ಕುಲದಲ್ಲೇ ಹುಟ್ಟಿದಂತಹ ಮತ್ತೊಬ್ಬ ಬ್ರಾಹ್ಮಣ ರಾಜಸೂಯ ಯಾಗವನ್ನು ಅನುಷ್ಠಾನಕ್ಕೆ ತರ್ತಾನೆ. ಇವರೆಲ್ಲ ಯಾರು ಈಗಾಗಲೇ ಬಂದು ಹೋಗಿದ್ದಾರೋ, ಇನ್ನು ಮುಂದೆ ಬರಬೇಕು, ಮಾಹಿತಿ ಸಿಕ್ಕಿಲ್ಲ, ನೋಡಿ ಗಮನಿಸಿ ಹೇಳ್ತೇನೆ. ಎಲ್ಲಾದ್ರು ಮನುಷ್ಯರ ಶ್ರದ್ಧೆಗೆ ಅನುಗುಣವಾಗಿ ಯಜ್ಞ ಫಲ ಕೊಡ್ತದೆ. ಕಲಿಯುಗದ ಜನರ ಭಾವನೆಗಳಿಗೆ ಅನುಸಾರವಾಗಿ ಆ ಯಜ್ಞಗಳು ಫಲ ಕೊಡ್ತಾವಷ್ಟೇ. ಜನರು ಶಿಷ್ಟಾಚಾರಗಳನ್ನ ಧರ್ಮಗಳನ್ನ ಪೂರ್ಣವಾಗಿ ತ್ಯಾಗ ಮಾಡ್ತಾರೆ. ಹಿಂದಿನ 3 ಯುಗಗಳಲ್ಲಿ ಇದ್ದಂತೆ ಪೂರ್ಣವಾದಂತಹ ಫಲ ಅಲ್ಲಿ ಇರೋದಿಲ್ಲ. ಆದರೆ ಆ ಕಲಿಯುಗ ಮಹತ್ವ ಎಂತಂದ್ರೆ ಅಲ್ಪವಾದಂತಹ ಧರ್ಮ ಕಾರ್ಯದಿಂದಲೂ ಮಹಾಫಲ ಸಿಗುವಂಥದ್ದಾಗ್ತದೆ. ಆದರೆ ಸ್ವಾರಸ್ಯದ ಸಂಗತಿ ಏನಂದ್ರೆ ಅಲ್ಪವಾದಂತಹ ಧರ್ಮ ಕಾರ್ಯವನ್ನು ಮಾಡಲಿಕ್ಕೆ ವಿಘ್ನಗಳು ಹೆಚ್ಚು. ಮಾಡಿಬಿಟ್ರೆ ನೀವು ಒಂದು ವೇಳೆ ಯಶಸ್ವಿಗಳಾದ್ರೆ ಫಲ ಹೆಚ್ಚು, ಅಷ್ಟನ್ನೇ ಮಾಡ್ಲಿಕ್ಕೂ ವಿಘ್ನ ಹೆಚ್ಚು. ಈ ಕಲಿಯುಗದ ಕಾಲದಲ್ಲಿ ಧರ್ಮದ ಮೂಲ ಏನಿದೆ ಅದು ದಾನವೇ. ದಾನ ಮಾಡೋದೇ ಕಲಿಯುಗದ ಧರ್ಮದ ಮೂಲ. ಕಲಿಯುಗದಲ್ಲಿ ಸಿದ್ಧರಾದಂಥವರು ಬಹಳ ಹಠಪಟ್ಟು ಧರ್ಮಾಚರಣೆಯನ್ನು ಮಾಡುವಂಥವ್ರು ಮಾತ್ರ ಸಿದ್ಧಿಯನ್ನು ಪಡ್ಕೊಳ್ತಾರೆ. ಅಲ್ಲಿಗೆ 2ನೇ ಅಧ್ಯಾಯ ಮುಕ್ತಾಯ ಆಗಿದೆ. 3ನೇ ಅಧ್ಯಾಯದಲ್ಲಿ ಜನಮೇಜಯ ಕೇಳಿದ, ಮಹರ್ಷಿಗಳೇ, ನಮ್ಮ ಮುಕ್ತಿಯ ಕಾಲ ಅಂದ್ರೆ ನಾವು ಶರೀರವನ್ನು ತ್ಯಾಗ ಮಾಡಿ ಸದ್ಗತಿಯನ್ನು ಪಡ್ಕೊಳ್ಳುವಂಥ ಕಾಲ ಸನ್ನಿಹಿತ ಆಗಿದೆಯಾ ಅಥವಾ ಅದು ಇನ್ನೂ ದೂರ ಇದೆಯೋ ಇದು ನನಗೆ ಗೊತ್ತಿಲ್ಲ. ದ್ವಾಪರ ಯುಗ ಮುಗಿಲಿಕ್ಕೆ ಬಂದಿದೆ. ದ್ವಾಪರ ಯುಗವನ್ನು ದೂಷಿತವನ್ನಾಗಿ ಮಾಡ್ತಿರುವಂತಹ ಕಲಿಕಾಲ ಮತ್ತು ಅದರ ಮಹತ್ವ, ಅದರ ಪ್ರಭಾವ ಅದನ್ನೆಲ್ಲ ನಾನು ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ ನಿಮ್ಮ ಮಾತಿನಿಂದಲೇ. ಕಲಿಯುಗದಲ್ಲಿ ಮನುಷ್ಯರು ಅಲ್ಪವಾದಂತಹ ಶ್ರಮದಿಂದ ಮಹಾಫಲವನ್ನು ಪಡ್ಕೊಳ್ತಾರೆ. ಹಾಗಾಗಿಯೇ ನಾವೆಲ್ಲರೂ ಕೂಡ ಈ ಕಲಿಕಾಲದಲ್ಲಿ ಜನ್ಮ ತಾಳಿದ್ದೇವೆ ಅಂದ ಜನಮೇಜಯ. ಕಲಿಕಾಲದಲ್ಲಿ ಯಾಕೆ ಜನ್ಮ ತಾಳಿದ್ವಿ ಅಂದ್ರೆ ಬೇಗ ಸಾಧಿಸಿದಷ್ಟು ಕಡಿಮೆ ಧರ್ಮಾಚರಣೆ ಮಾಡಿ ಹೆಚ್ಚಿನ ಫಲವನ್ನು ಪಡ್ಕೊಳ್ಳೋಣ ಅಂತ ಲೋಭದಿಂದ ನಾವು ಜನ್ಮ ತಾಳಿದ್ದೇವೆ ಎಂದ ಜನಮೇಜಯ. ಈ ನಡುವೆ ಶೌನಕರು ಸೌತುಗಳನ್ನು ಕುರಿತು ಪ್ರಶ್ನೆ ಮಾಡಿದರು. ಸೂತನಂದನರೇ, ಪ್ರಜೆಗಳನ್ನ ನಾಶಪಡಿಸುವಂತಹ ಧರ್ಮನಾಶಕವಾದಂತಹ ಕಲಿಯುಗ ಈಗಾಗಲೇ ಪ್ರಾರಂಭವಾಗಿದೆ, ಅದರ ಭಾವಿ ಲಕ್ಷಣಗಳನ್ನು ಹೇಳಿ. ಆಗ ಸೌತಿಗಳು ಹೇಳಿದರು. ಜನಮೇಜಯ ರಾಜನು ಇದೇ ಪ್ರಶ್ನೆ ಮಾಡಿದ್ದ. ಕಥೆಯಲ್ಲಿ ಕಥೆ ಇದೆ. ಉತ್ತರ ಪ್ರದೇಶದ ನೈಮಿಷಾರಣ್ಯದಲ್ಲಿ ದೊಡ್ಡ ಯಜ್ಞ ನಡೆದಿತ್ತು. ಅಲ್ಲಿ ಆ ಯಜ್ಞದ ಯಜಮಾನರು ಪುರೋಹಿತರನ್ನು ಕುರಿತು ಪ್ರಶ್ನೆ ಮಾಡಿದ್ರು. ಕಥೆಗಳು ಅಲ್ಲಿ ಕೂತಂತಹ ಸೂತ ಪ್ರಾಣಿಗಳನ್ನು ಕುರಿತು ಪ್ರಶ್ನೆ ಮಾಡಿದ್ರು, ಕಥೆಗಳು ಹೇಳಿ ಅಂತ. ಅವರು ಮತ್ತೊಂದು ಕಥೆ ಹೇಳಿದ್ರು. ಹಿಂದೊಮ್ಮೆ ಹೀಗೆ ಜನಮೇಜಯರಾದ ಪ್ರಶ್ನೆ ಮಾಡಿದ್ದ, ಅವನಿಗೆ ಕಥೆಯನ್ನ ವ್ಯಾಸರು ಹೇಳಿದ್ರು, ಅದನ್ನು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿ ಪ್ರಾರಂಭ ಮಾಡಿದ್ರು. ಜನಮೇಜಯರಾದ ಇದೇ ಪ್ರಶ್ನೆಯನ್ನು ವೇದವ್ಯಾಸರ ಮುಂದೆ ಇಟ್ಟಿದ್ದ. ಅವ್ರು ಏನು ಹೇಳಿದ್ರು ಅದನ್ನು ನಾನು ನಿಮಗೆ ಹೇಳ್ತೇನೆ ಅಂತ ಆ ಸೂತ ಪುರಾಣಿಕರ ಕಥೆಯನ್ನು ಹೇಳಿದ್ರು. ಈ ಅಧ್ಯಾಯದಲ್ಲಿ ಮೊದಲು ಆಡಳಿತಗಾರರಾದವರು ರಾಜರು ಅವರ ವರ್ಣನೆ ಇದೆ. ಮೊದಲು ಹಿಂದಿನ ಅಧ್ಯಾಯದಲ್ಲಿ ಬ್ರಾಹ್ಮಣರಾದವರು ಏನು ಮಾಡ್ತಾರೆ ಅಂತ ಅದು ಬಂತು. ಇಲ್ಲಿ ಮತ್ತೆ ಬ್ರಾಹ್ಮಣರ ಬಗ್ಗೆ ಬರೋದಿದೆ. ಬ್ರಾಹ್ಮಣರಿಗೆ ಒಂದು ಮಾತು ಬಂದಿದ್ರಿಂದ ಇನ್ನು ಮುಂದೆ ರಾಜರ ಬಗ್ಗೆ ವರ್ಣನೆ. ಕಲಿಯುಗದಲ್ಲಿ ಪ್ರಜೆಗಳ ರಕ್ಷಣೆ ಮಾಡಲಿಕ್ಕೆ ಅವ್ರಿಗೆ ಆಸಕ್ತಿ ಇಲ್ಲ, ಆದರೆ ಕರ ತಗೊಳ್ಳೋದು ಮಾತ್ರ ತಪ್ಪಿಸೋದಿಲ್ಲ ಅವರು. ಅಂತ ರಾಜರು ಹುಟ್ಟುತ್ತಾರೆ. ಅವ್ರು ಯಾವತ್ತು ತಮ್ಮ ಶರೀರವನ್ನು ಪೋಷಣೆ ಮಾಡ್ಕೊಳ್ಳೋದ್ರಲ್ಲೇ ಆಸಕ್ತರು. ಅರಕ್ಷಿತಾರಹ, ಪ್ರಜೆಗಳನ್ನು ರಕ್ಷಣೆ ಮಾಡ್ಲಿಕ್ಕೆ ಅವರಿಗೆ ಅರ್ಹತೆ ಇಲ್ಲ. ಹರ್ತಾರಹ, ಕರ ತಗೊಳ್ಳಿಕ್ಕೆ ಹಿಂದೂ ಮುಂದೆ ನೋಡುವಂಥವರೆಲ್ಲ. ಬಲಿ ಅಂದ್ರೆ ಕರ. ಸ್ವರಕ್ಷಣ ಪರಾಯಣ, ತಮ್ಮನ್ನು ತಾವು ನೋಡ್ಕೊಳ್ತಾರೆ ಅಷ್ಟೇ. ಕಲಿಯುಗದಲ್ಲಿ ಅಯೋಗ್ಯರಾದಂಥವ್ರು ಕೂಡ ರಾಜರಾಗ್ತಾರೆ. ಜ್ಞಾನಿಗಳಾದಂಥವ್ರು ತಮ್ಮ ಜ್ಞಾನ ಧರ್ಮ ಇತ್ಯಾದಿಗಳನ್ನು ಪರಿತ್ಯಾಗ ಮಾಡಿ ಹೀನವಾದಂತಹ ಜೀವನವನ್ನು ನಡೆಸಬೇಕಾದಂಥ ಪ್ರಸಂಗ ಬರ್ತದೆ. ನೀಚರಾದವರು ಶ್ರೇಷ್ಠ ಸ್ಥಾನದಲ್ಲಿ ಹೋಗಿ ಕೂತ್ಕೊಳ್ತಾರೆ ಹೇಳಿದ್ರು ಅವರು ವ್ಯಾಸರು. ಕಾಂಡೇ ಸ್ಪೃಷ್ಟಾ ಶ್ರೋತ್ರಿಯಾಶ್ಚ ನಿಷ್ಕ್ರಿಯಾಣಿ ಹವೀಂಶಥ
ಏಕಪಂಕ್ತ್ಯಾಮಶಿಷ್ಯಂತಿ ಯುಗಾಂತೆ ಜನಮೇಜಯ. ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರು ಏನು ಮಾಡ್ತಿದ್ರು ಅಂದ್ರೆ ಯಜ್ಞ ಯಾಗಗಳನ್ನು ಮಾಡಿಸ್ತಿದ್ರು, ತಾವು ಅಧ್ಯಯನ ಮಾಡ್ತಿದ್ರು, ಮತ್ತೊಬ್ಬರಿಗೆ ಅಧ್ಯಯನ ಮಾಡಿಸ್ತಿದ್ರು. ತಾವೇನು ಶಸ್ತ್ರಾಸ್ತ್ರಗಳನ್ನು ಹಿಡಿದಿರ್ತಿರ್ಲಿಲ್ಲ. ಆದ್ರೆ ಕಲಿಯುಗದಲ್ಲಿ ಇವರು ತಾವೇ ಶಸ್ತ್ರಾಸ್ತ್ರ ಹಿಡಿತಾರೆ. ಶಸ್ತ್ರಾಸ್ತ್ರವನ್ನು ಹಿಡಿದಿರುವಂತಹ ಬ್ರಾಹ್ಮಣ ಮತ್ತು ಶ್ರೋತ್ರಿಯನಾದಂತಹ ಬ್ರಾಹ್ಮಣ ಇವರಿಬ್ಬರು ಒಟ್ಟಿಗೆ ಕೂತು ಭೋಜನ ಮಾಡಬೇಕಾದಂತ, ಒಟ್ಟಿಗೆ ಕುಳಿತುಕೊಂಡು ಭೋಜನ ಮಾಡಬೇಕಂತ ಪ್ರಸಂಗ ಕಾಣ್ತೀವಿ ನಾವು. ಅಂದ್ರೆ ಅವರಿಬ್ಬರಲ್ಲಿ ವ್ಯತ್ಯಾಸ ಕಾಣೋದಿಲ್ಲ. ತನ್ನ ಮೂಲ ಕರ್ತವ್ಯವನ್ನು ಆತ ಕಡೆಗಣಿಸಿ ಇಂಥ ವ್ಯರ್ಥವಾದಂತಹ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗ್ತಾನೆ. ಶಿಲ್ಪವಂತಹ ಅಮೃತಪರಾಹ ನರಾಹ ಮಜ್ಜಾಮಿಷಪ್ರಿಯಾಹ ಮಿತ್ರಭಾರ್ಯಾಹ ಭವಿಷ್ಯಂತಿ ಯುಗಾಂತೆ ಜನಮೇಜಯ. ಮನುಷ್ಯರು ಯಂತ್ರಗಳನ್ನು ಹೆಚ್ಚಾಗಿ ತಯಾರು ಮಾಡ್ತಾರಂತೆ. ಇದು ಕಲಿಯುಗದ ಮಹತ್ವ ಇದ್ದಿರಬೇಕು. ಮಹಾತ್ಮ ಗಾಂಧಿಯವರು ಯಂತ್ರಗಳನ್ನು ಹೆಚ್ಚಾಗಿ ಅವಲಂಬಿಸಬೇಡ್ರಿ ಅಂತ ಹೇಳಿದ್ರು. ಅವ್ರ ಮಾತನ್ನು ಯಾರೂ ಕೇಳಲಿಲ್ಲ. ಅವ್ರ ಪಕ್ಷದವರು ಕೇಳಲಿಲ್ಲ, ಬೇರೆ ಪಕ್ಷದವರು ಕೇಳಲಿಲ್ಲ. ಯಾಂತ್ರೀಕರಣದಿಂದಲೇ ಪ್ರಗತಿ ಅಂತ ಹೇಳ್ತಾ ಹೋದ್ರು. ಆದ್ರೆ ಅವ್ರು ಮಾಡಬೇಡ್ರಿ ಅಂತ ಹೇಳಿದ್ರು ಮಹಾತ್ಮರು ಗಾಂಧಿಯವರು. ಕಲಿಯುಗದಲ್ಲಿ ಯಂತ್ರಗಳಿಗೆ ಪ್ರಾಬಲ್ಯ ಅಂತ ಕಾಣಿಸ್ತಾ ಇದೆ. ಮತ್ತು ಜನರು ಅಸತ್ಯವಾದಿಗಳಾಗಿರ್ತಾರೆ, ಮದ್ಯ ಮಾಂಸಗಳ ಪ್ರೇಮಿಗಳಾಗುತ್ತಾರೆ. ಎಲ್ಲದಕ್ಕಿಂತ ದುರಂತ ಏನಂದ್ರೆ ಮಿತ್ರ ಭಾರ್ಯಾಹ. ಅವರು ತಮ್ಮ ಪತ್ನಿಯನ್ನು ಮಿತ್ರ ಅಂತ ಭಾವಿಸ್ತಾರೆ. ಪತ್ನಿಯನ್ನು ಮಿತ್ರ ಅಂತ ಭಾವಿಸಿದ್ರೆ ತಪ್ಪೇನಲ್ಲ, ಶಾಸ್ತ್ರದಲ್ಲಿ ಹಾಗೇ ಇದೆ. ಪತ್ನಿ ಶ್ರೇಷ್ಠ ಸಖ ಅಂತಿದೆ. ಆದ್ರೆ ಇದರ ಅರ್ಥ ಏನು ಅಂದ್ರೆ, ಪತ್ನಿ ಅಂದ್ರೆ ಧರ್ಮ ಪತ್ನಿ ಆಗ್ಬೇಕಾದವಳು, ನಮ್ಮ ಧರ್ಮದಲ್ಲಿ ನಮ್ಮ ಜೊತೆಗೂಡಿ ನಡಿಬೇಕಾದವಳು. ಆ ಧರ್ಮವನ್ನು ಈ ಪತಿಯೂ ಮರಿತಾನೆ, ಪತ್ನಿಯೂ ಮರಿತಾಳೆ. ಕೇವಲ ಸುಖಭೋಗಕ್ಕಾಗಿ ಒಟ್ಟುಗೂಡಿದವರಂತೆ ಅವರು ಮುಂದುವರಿತಾರೆ. ತಮ್ಮ ಮೂಲ ಕರ್ತವ್ಯ ಅಂತ ಧರ್ಮಾಚರಣೆಯನ್ನು ಮರಿತಾರೆ. ಗೆಳೆಯ ಗೆಳತಿಯರಂತೆ ಮುಂದುವರಿತಾರೆ ಅಂತ ಅರ್ಥ ಆಗುತ್ತೆ. ಇದೆಲ್ಲಕ್ಕಿಂತ ಭಯಂಕರವಾದದ್ದು ಏನಂದ್ರೆ ರಾಜವೃತ್ತಿ ಸ್ಥಿತ ಚೌರಾಹ. ಆಡಳಿತಗಾರರು ಯಾರಾಗ್ತಾರೆ ಅಂದ್ರೆ ಕಳ್ಳರು ಆಡಳಿತಗಾರರ ಸ್ಥಾನಕ್ಕೆ ಹೋಗ್ತಾರೆ. ಮತ್ತು ಮೊದಲೇ ಆಡಳಿತಗಾರರಾಗಿದ್ದವ್ರು ಯಾರು ಇರ್ತಾರಲ್ಲ ಅವರು ತಮ್ಮ ಪ್ರಜಾರಕ್ಷಣೆ ಸ್ವಭಾವವನ್ನು ಬಿಟ್ಟುಕೊಟ್ಟು ತಾವೇ ಕಳ್ಳರಾಗಿಬಿಡ್ತಾರೆ. ಹಾಗಾಗಿ ಕಳ್ಳರಿದ್ದವರು ರಾಜರ ಸ್ಥಾನಕ್ಕೆ ಹೋಗೋದಕ್ಕೂ ರಾಜರಾದವರು ಕಳ್ಳರಾಗಿ ಪರಿವರ್ತನೆ ಹೊಂದೋದಕ್ಕೂ ಹೆಚ್ಚು ವ್ಯತ್ಯಾಸ ಇರೋದಿಲ್ಲ. ಅಂತ ಇಬ್ರು ಕಳ್ಳರೆ. ಅಂತ ಪ್ರಜೆಗಳನ್ನು ಪಡೆದಂತ ಆ ಪ್ರಜೆಗಳೇ ದೌರ್ಭಾಗ್ಯಶಾಲಿಗಳು ಅಷ್ಟೇ. ಭೃತ್ಯಾಹ ಚ ಅನಿರ್ದಿಷ್ಟ ಭುಜ. ಹಿಂದಿನ ಕಾಲದಲ್ಲಿ ಸೇವಕರಾದವರು ಯಜಮಾನನ ಸಮ್ಮತಿಯನ್ನು ತೆಗೆದುಕೊಂಡು ಇಂಥದೊಂದು ಸಾಮಾನು ಬೇಕಾಗಿದೆ, ಇಂಥದೊಂದು ಕೊಡಿ ಅಂತ ಕೇಳ್ಕೊಂಡು ಅದನ್ನು ಉಪಯೋಗ ಮಾಡ್ಕೋತಿದ್ರು. ಆದ್ರೆ ಈ ಕಲಿಕಾಲದಲ್ಲಿ ಭೃತ್ಯರು ಯಜಮಾನನ ಕೇಳಲಿಕ್ಕೆ ಹೋಗೋದಿಲ್ಲ. ಅವನ ಸಾಮಾನುಗಳೆಲ್ಲ ತಮ್ಮದೇ ಸಾಮಾನು ಅನ್ನೋ ತರ ಉಪಯೋಗ ಮಾಡ್ತಾ ಹೋಗ್ತಾರೆ. ಧನಾನಿ ಶ್ಲಾಘನೀಯಾನಿ. ಕಲಿಯುಗದಲ್ಲಿ ಧನಕ್ಕೆ ಪ್ರಾಬಲ್ಯ. ಸತಾಮೃತಂ ಅಪೂಜಿತಂ ಅಕುತ್ಸನಾಚ ಪತಿತೆ ಭವಿಷ್ಯಂತಿ ವಿವಕ್ಷಯೇ. ಸತ್ಪುರುಷರ ಹಿಂದಿನ ಯುಗಗಳಲ್ಲಿ ಸಜ್ಜನರ ಚರಿತ್ರೆಗಳಿಗೆ, ಅವರ ನಡೆನುಡಿಗಳಿಗೆ ಬೆಲೆ ಇರ್ತಿತ್ತು. ಆದ್ರೆ ಕಲಿಯುಗದಲ್ಲಿ ಆ ಬೆಲೆ ಇಲ್ಲ. ಅದಕ್ಕೆ ಧನಾನಿ ಶ್ಲಾಘನೀಯಾನಿ. ದುಡ್ಡನ್ನೇ ಎಲ್ಲರೂ ಗಮನಿಸ್ತಾರೆ. ಯಾರಿಗೆ ದುಡ್ಡು ಇರ್ತೋ ಅದನ್ನೇ ದೊಡ್ಡಪ್ಪನಾಗ್ತಾನೆ. ಇದು ಆ ಕಲಿಯುಗದ ಲಕ್ಷಣದಲ್ಲಿ ದೊಡ್ಡದು. ಯಶ್ಯಾಸ್ತಿ ವಿತ್ತಂ ಸಮರಸ್ಕುಲೀನಃ ಸಪಂಡಿತಸ್ತವಾನ್ ಗುಣಜ್ಞಃ ಸಯೇವ ವಕ್ತಾ ಸಚದರ್ಶನೀಯ ಸರ್ವೇ ಗುಣಾ ಕಾಂಚನಮಾಶ್ರಯಂತಿ ಅಂತ ಸಂಸ್ಕೃತ ಸುಭಾಷಿತವಂತೆ, ಆಕಸ್ಮಿಕವಾಗಿ ನೆನಪಿರುವಂತೆ. ಯಶ್ಯಾಸ್ತಿ ವಿತ್ತಂ, ದುಡ್ಡು ಯಾರಿಗಿದೆಯೋ, ಯಶ್ಯಾಸ್ತಿ ವಿತ್ತಂ ಸಮರಃ ಕುಲೀನಃ, ಅವನನ್ನ ನಿಮ್ಮ ವಂಶ ಎಂಥದ್ದು, ನಿಮ್ಮ ಪರಂಪರೆ ಎಂಥದ್ದು ಅಂತ ಅವನ್ನ ಹೊಗಳ್ತಾರೆ ಎಲ್ಲರೂ. ಯಶ್ಯಾಸ್ತಿ ವಿತ್ತಂ ಸಮರಃ ಕುಲೀನಃ ಸಪಂಡಿತಃ, ಅವನನ್ನೇ ಪಂಡಿತರು ಅಂತಾರೆ. ಸಶ್ರುತವಾನ್, ನಿಮ್ಮ ಜ್ಞಾನ ಎಂಥದ್ದು ಅಂತ ಅವನ್ನೇ ಹೊಗಳ್ತಾರೆ. ಸ ಗುಣಜ್ಞ, ನೀವೇ ಗುಣ ಅವಗುಣ ಎಲ್ಲವನ್ನೂ ಬಲ್ಲವರು ನೀವೇ ಅಂತ ಅವನನ್ನೇ ಹೊಗಳ್ತಾರೆ. ಸೇವ ವಕ್ತ, ಎರಡು ಮಾತಾಡ್ಲಿಕ್ಕೆ ಅವನಿಗೆ ಬರದೇ ಇದ್ರು ಅವನನ್ನು ವಕ್ತ, ಎಂಥ ಮಾತುಗಾರರು ನೀವು ಅಂತ ಹೊಗಳ್ತಾರೆ. ಸತ್ಯ ದರ್ಶನೀಯ, ನೀವೇ ಸುಂದರರು ಅಂತ ಅವನ್ನ ಹೊಗಳ್ತಾರೆ. ಸರ್ವೇ ಗುಣ ಕಾಂಚನಮಾಶ್ರಯಂತಿ, ಎಲ್ಲ ಗುಣಗಳು ಅಲ್ಲಿ ಹೋಗಿ ಸೇರ್ಕೊಳ್ತವೆ. ಕಲಿಯುಗದಲ್ಲಿ ಮನುಷ್ಯರಿಗೆ ಧರ್ಮ ವಿವೇಚನೆ ಇರೋದಿಲ್ಲ. ಇಲ್ಲಿ ನೋಡಿ, ಪ್ರನಷ್ಟಚೇತನಾ ಮರ್ತ್ಯಾಹ ಮುಕ್ತಕೇಶಾಹ ವಿಶೂಲಿನಃ. ಮುಕ್ತಕೇಶಾಹ ಅಂತ ಹೇಳಿ ಬಹಳ ಅದನ್ನ ಸಾಂಕೇತಿಕವಾಗಿ ಹೇಳಿ ಮುಗಿಸಿದ್ರು ವೇದವ್ಯಾಸರ. ಅದನ್ನ ವ್ಯಾಖ್ಯಾನದಲ್ಲಿ ಏನಂತ ವರ್ಣನೆ ಮಾಡ್ತಾರಂತೆ, ಸನ್ಯಾಸಿಗಳು ವಿಧವೆಯರೊಡನೆ ಸಂಗಮವನ್ನು ಮಾಡಿ ಮಕ್ಕಳನ್ನು ಪಡ್ಕೊಳ್ತಾರೆ. ತಮ್ಮ ಸನ್ಯಾಸಾಶ್ರಮ, ತಮ್ಮ ಮಠಾಧಿಪತ್ಯ, ಅದರ ಗೌರವವನ್ನು ಕಡೆಗಣಿಸಿ
ಮಾಡಬಾರ್ದು ಕೆಲಸವನ್ನು ಮಾಡಿ ಮಕ್ಕಳನ್ನು ಪಡ್ಕೊಳ್ತಾರೆ. ಕಲಿಯುಗದ ಪ್ರಧಾನ ಲಕ್ಷಣ ಅದು. ಮೂಲ ಷೋಡಶ ವರ್ಷ ಅಷ್ಟೇ ಪ್ರಜಾಸ್ತಿ ನರಾಸ್ತದ. ಇನ್ನೊಂದು ದೌರ್ಭಾಗ್ಯ ಏನಂದ್ರೆ, ಅದು ಈಗಾಗಲೇ ಕಾಲಿಟ್ಟಿದೆ ಎಲ್ಲ ಕಡೆ, ಅದೇ ಹರಿವಂಶ ಹೇಳಿಬಿಟ್ಟಿದೆ. ಏನಂದ್ರೆ, ಹಿಂದಿನ ಯುಗಗಳಲ್ಲಿ ಮನುಷ್ಯ ಪ್ರೌಢನಾಗಿ ಮದುವೆ ಮಾಡಿಕೊಂಡು ಸಂತಾನೋತ್ಪಾದನೆ ಮಾಡಲಿಕ್ಕೆ ಸ್ವಲ್ಪ ವಿಳಂಬ ಇರ್ತಿತ್ತು. 20, 25 ಹೀಗೆಲ್ಲ ಇರ್ತಿರ್ತೇನೆ. 16 ವರ್ಷ ತುಂಬೋದ್ರೊಳಗೆ ಗಂಡಸರಿಗೂ ಹೆಂಗಸರಿಗೂ ಆ ಥರ ಮದುವೆ ಮಾಡ್ಕೊಳ್ಳಿಕ್ಕೆ ಅಥವಾ ಹಾಗೆ ಸಂತಾನೋತ್ಪಾದನೆ ಮಾಡಲಿಕ್ಕೆ ಅವರಿಗೆ ಆತುರ. ಅದನ್ನ ಹರಿವಂಶ ಹೇಳಿದೆ. ಈಗ ಇದು ಸುಳ್ಳು ಸಂಗತಿ ಅಲ್ಲ. ಈಗ ಮನುಷ್ಯನಿಗೆ ಪ್ರೌಢತೆ, ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಪ್ರೌಢತೆ ಏನಿದೆ ಬೇಗ ಬೇಗ ಬರ್ತಿದೆ ಅಂತ. ಇದು ಪತ್ರಿಕೆಗಳ ಸಮೀಕ್ಷೆಯಿಂದ ನಾವು ನೋಡ್ತೇವೆ. ಅದೇನೋ ಒಳ್ಳೆ ಗುಣಮಟ್ಟ ಉಳ್ಳಂತ ಆಹಾರದಿಂದ, ವೈದ್ಯಕೀಯ ಸೌಲಭ್ಯಗಳಿಂದ ಹೀಗೆಲ್ಲ ಹೀಗೆ ಆಗ್ತಿದೆ ಅಂತ ಇವ್ರು ತಮ್ಮದೇನು ತಾವೇ ಪಡ್ಕೋತಿದ್ದಾರೆ. ಅದು ಕಲಿಯುವ ಲಕ್ಷಣ ಅದು. ಇನ್ನು ವಿದ್ಯೆ ಬುದ್ಧಿ ಬಂದಿರದೇ ಇರುವಂತಹ ವಯಸ್ಸಿಗೆ ಸಂತಾನೋತ್ಪಾದನೆ ತಯಾರಾಗಿರ್ತಿದ್ದಾರೆ. ಅವರಿಗೆ ಕೆಲವರಿಗೆ ಮದುವೆ ಮಾಡ್ಕೊಳ್ಳೋ ಆತರ, ಮತ್ತೆ ಕೆಲವರಿಗೆ ಮದುವೆ ಮಾಡ್ಕೊಳ್ಳೋ ಆತರ ಇಲ್ಲ, ಲಿವಿಂಗ್ ಟುಗೆದರ್ ಅಂದ್ಬಿಡ್ತಾರೆ, ಜೊತೆಗೆ ಇದ್ಬಿಟ್ಟು ಸಾಕಂತಾರೆ. ನಮ್ಮ ಘನ ನ್ಯಾಯಾಲಯಗಳ ಲಿವಿಂಗ್ ಟುಗೆದರ್ಗೆ ಸಮ್ಮತಿ ಕೊಟ್ಬಿಡ್ತಾರೆ. ಅದು ಊನ ಷೋಡಶ ವರ್ಷ ಅಷ್ಟೇ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಋಗ್ವೇದಗಳಿಂದ ಆರಂಭಿಸಿ ಆಧುನಿಕವಾದ ಎಲ್ಲ ಸಾಹಿತ್ಯಗಳ ತನಕ ಮನುಷ್ಯನ ನಡತೆ, ಅವತ್ತಿನ ವೃತ್ತ, ಅದ್ರ ಬಗ್ಗೆ ಬೇಕಾದಷ್ಟು ಎಚ್ಚರಿಕೆ ಎಲ್ಲ ಕೊಟ್ಟಿದ್ದಾರೆ, ಋಗ್ವೇದದಲ್ಲೇ ಇದೆ. ಆದರೆ ಆ ಯಾವ ಎಚ್ಚರಿಕೆಯನ್ನು ಮನುಷ್ಯ ಪರಿಗಣನೆ ಮಾಡ್ತಿಲ್ಲ. ಆತನಿಗೆ ವ್ಯಭಿಚಾರವೇ ಹೆಚ್ಚು ಮುಖ್ಯ ಆಗಿದೆ. ಅಟ್ಟಶೂಲಾ ಜನಪದಾ ಶಿವಶೂಲಾ ಚತುಷ್ಪದಾ ಪ್ರಮದಾ ಕೇಶಶೂಲಾಶ್ಚ ಭವಿಷ್ಯಂತಿ ವಿವಕ್ಷಯೇ. ನೋಡಿ, ಕಲಿಯುಗದಲ್ಲಿ ಜನರು ಅನ್ನವನ್ನು ಮಾರ್ತಾರೆ. ಅದಕ್ಕಿಂತ ಮೊದಲು ಅನ್ನವನ್ನು ಮಾರೋದು ಪದ್ಧತಿ ಇರಲಿಲ್ಲ. ಧರ್ಮಛತ್ರಗಳನ್ನು ಇಡ್ತಿದ್ರು ಸಂಪತ್ತು ಉಳ್ಳವರು. ಜನರಿಗೆ, ಓಡಾಡುವಂತ ಜನರಿಗೆ, ಯಾತ್ರಿಕರಿಗೆ ಅನ್ನದಾನ ಮಾಡ್ತಿದ್ರು. ಇನ್ನು ನೋಡಿ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಶಿವಶೂಲಾ ಚತುಷ್ಪದಾ, 4 ಬೀದಿಗಳಲ್ಲಿ ಸೇರುವಲ್ಲಿ ಬ್ರಾಹ್ಮಣರು ವೇದವನ್ನು ಮಾರ್ತಾರೆ. ಬ್ರಾಹ್ಮಣರನ್ನೇನು ಬೈದು ಬಿಟ್ಟಿಲ್ಲ, ಬೇರೆಯವ್ರಿಂದ ಬೈದು ಬ್ರಾಹ್ಮಣರನ್ನೇನು ಹಾಗೆ ಉಳಿಸಲಿಲ್ಲ. ಬ್ರಾಹ್ಮಣರು ವೇದವನ್ನು ಮಾರ್ತಾರೆ. ಮಾರಬಾರ್ದು ಅವರು. ಅವ್ರ ಸಂಗತಿ, ಅವ್ರದ್ದು ಪದ್ಧತಿ ಏನಂದ್ರೆ, ಗುರುಕುಲದ ವಿದ್ಯಾಭ್ಯಾಸವನ್ನು ಬ್ರಾಹ್ಮಣ ಮುಗಿಸಿದ ಕೂಡಲೇ ತನ್ನ ಜೀವನ ಹೇಗೆ ನಡೀತದೆ, ಮುಂದಿನ ಗತಿ ಏನು, ಯಾವ್ದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತಿಲ್ಲ. ತನ್ನ ಗುರುವಿಗೆ ಗುರುದಕ್ಷಿಣೆ ಕೊಡಬೇಕು ಯಥಾಶಕ್ತಿಯಾಗಿ. ಗುರುದಕ್ಷಿಣೆ ಕೊಟ್ಟು ತಾನು ಪ್ರಜಾಸಂತು ಮಾ ವ್ಯವಚ್ಛೇಸಿ ಅಂತ ಆತ ಆಶೀರ್ವಾದ ಮಾಡ್ತಾನೆ. ಆಯ್ತು, ಗುರುದಕ್ಷಿಣೆ ಕೊಟ್ಟಿದ್ದೆ, ಇನ್ನ ವಿವಾಹಿತನಾಗು, ಸಂತಾನದ ಎಳೆಯನ್ನು ಸುಂದರಿಸಬೇಡ ಅಂತಾನೆ, ಇವನು ಮದುವೆ ಆಗಬೇಕು. ತಾನು ಎಲ್ಲಿ ಕುದಿರ್ತಾನಲ್ಲ ಅಲ್ಲಿ ಆತನ ಆ ನಿರ್ಮೋಹ ಮತ್ತು ಮಮಕಾರ ರಹಿತವಾದ ಸ್ವಭಾವವನ್ನು ನೋಡಿ ಜನ ತಂದು ಸುರಿಬೇಕು. ಇವನು ಆಸೆ ಪಡಬಾರ್ದು. ಶ್ರೀಮಂತರಾದವರು ಜನರು ಅವನ ಗುಣಗಳನ್ನು ಗಮನಿಸಿ ನಿಮ್ಮ ಧರ್ಮಾಚರಣೆಯನ್ನ, ನಿಮ್ಮ ಪಾಠ ಪ್ರವಚನ ಇತ್ಯಾದಿಗಳನ್ನ ನಾವು ಗಮನಿಸಿ ನೀವು ದುಡ್ಡು ತಂದು ಸುರಿತೀವಿ ಅಂತ ಸುರಿಬೇಕು ಜನ. ಅವಾಗ ಸುರಿಯವರು ಹಾಗಿದ್ರು, ಇವರು ಹಾಗಿದ್ರು. ಇವರು ಹೀಗಿದ್ದರಿಂದ ಅವ್ರು ಹಾಗಿದ್ರು. ಹಾಗಾಗಿ ಅವರು ನಿರಾತಂಕವಾಗಿ ತಮ್ಮ ಅಧ್ಯಯನ, ಅಧ್ಯಾಪನ ಇತ್ಯಾದಿಗಳನ್ನು ಮಾಡ್ತಿದ್ರು. ಆಗ ಮುಂದೆ ಮಾರುವಂತ ಪ್ರಸಂಗ ಬಂತು. ಬ್ರಾಹ್ಮಣರು ವೇದವನ್ನು ಮಾರ್ತಾರೆ ಅಂತಿದೆಲ್ಲ. ಮಾರ್ತಾರೆ ಅಂತಂದ್ರೆ, ನಾವು ಇಷ್ಟು ನಿರ್ದಿಷ್ಟವಾಗಿ ಇಷ್ಟು ಕೊಟ್ರೇನೆ ಬರ್ತೀವಿ, ಇಷ್ಟು ಕೊಟ್ರೇನೆ ಕೆಲಸ ಮಾಡ್ತೀವಿ, ಶಾಲಾ ಕಾಲೇಜುಗಳಲ್ಲಿ ಅಂತ ನಿರ್ಬಂಧ ಮಾಡೋದೇನಿದೆ ಅದೆಲ್ಲ ಮಾರಿದಂತೆ. ಅನ್ನ ಮಾರೋರನ್ನ ಬೈತಾರೆ, ಗಮನಿಸಿರ್ಬೇಕು ನೀವು. ಆ ವೇದ ಮಾರೋರು ನಾನು ಬೈಲಿಕ್ಕೆ ಹೋಗೋದಿಲ್ಲ. ಈ ವೇದ ಯಾರು ಮಾಡ್ತಿರ್ತಾರಲ್ಲ, ಶಾಸ್ತ್ರಗಳನ್ನ ಯಾರು ಮಾರಾಟ ಮಾಡ್ತಿರ್ತಾರೆ, ಅವ್ರು ಅನ್ನ ಮಾರೋರನ್ನ ಬೈತಿರ್ತಾರೆ. ತಾವು ಮಾರೋದನ್ನ ಅವರು ಏನು ವಿದ್ಯೆ ಮಾಡ್ಲಿಕ್ಕೆ ಹೊಟ್ಟಿರ್ತಾರೆ ಅದನ್ನು ಪರಿಗಣನೆ ತಗೊಳ್ಳೋದಿಲ್ಲ. ಇದೊಂದು ದುರಂತ. ಹಾಗೆ ನೋಡಿದ್ರೆ ಅನ್ನವನ್ನು ಮಾರೋದಕ್ಕಿಂತ ವಿದ್ಯೆ ಮಾರೋದು ಕೆಟ್ಟದು ಅಂತ ನನ್ನ ಅಭಿಪ್ರಾಯ. ವಿದ್ಯೆಯನ್ನ, ಜ್ಞಾನವನ್ನ ಮಾರೋದು ಇದು ಬರೇ ಅಧ್ಯಾಪಕರಿಗೆ ಸಂಬಂಧಪಟ್ಟದ್ದಲ್ಲ. ಅಧ್ಯಾಪಕರು, ಪುರೋಹಿತರಾದವರು ಎಲ್ಲ ಬ್ರಾಹ್ಮಣರು ತಮ್ಮ ವಿಮರ್ಶೆ ಮಾಡ್ಕೋದು. ನಾವು ನಮ್ಮ ಜ್ಞಾನವನ್ನ ಇಷ್ಟು ಕೊಟ್ಟರೆ ಮಾಡಿಸ್ತೀವಿ, ಇಷ್ಟು ಕೊಟ್ಟರೆ ಬರ್ತೀವಿ ಅಂತ ಡಿಮ್ಯಾಂಡ್ ಮಾಡೋದೇನಿದೆ, ಇದೆಲ್ಲವೂ ಮಾರಾಟವೇ. ಯಸ್ಯಾಗಮ ಕೇವಲ ಜೀವಿಕಾಯ ಸಂಜ್ಞಾನ ಪಣ್ಯಂ ಮುಣಿಜಂ ವದಂತಿ ಅಂತ ಕಾಳಿದಾಸ ಹೇಳಿದ. ಯಾವ ಜ್ಞಾನಿಯಾದವನು, ಪಂಡಿತನಾದವನು ಆಗಮ ಅಂದ್ರೆ ಜ್ಞಾನವನ್ನು ಕೇವಲ ಜೀವಿಕಾಯ, ತನ್ನ ಜೀವನ ಹೊಟ್ಟೆ ಹೊರೆಯೋದಕ್ಕಾಗಿ ಅದನ್ನು ಬಳಕೆ ಮಾಡ್ಕೋತಾನಲ್ಲ, ಅವನು ವಣಿಜಂ ವದಂತಿ. ಅವನೇನು ಅಂದ್ರೆ ಪಂಡಿತ ಅಂತ ಕರಿಬಾರ್ದು, ಅವನನ್ನ ಪಂಬ್ ಅಂತ ಹಾಕೋಬಾರ್ದು, ವೇದಮೂರ್ತಿ ವಿದ್ವಾನ್ ಪಂಡಿತ ಅಂತ ಹಾಕೋಬಾರ್ದು, ಅವನು ಓ ಅಂತ ಹಾಕೋಬೇಕು, ವಣಿಕ್ ಅಂತ ಹಾಕೋಬೇಕು. ಮಾರಾಟಗಾರರು ಅಂತ ಹಾಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ. ತಮ್ಮ ಜ್ಞಾನ ಪುಣ್ಯಂ. ಅಂಗಡಿಯಲ್ಲಿ ಕಾಳು ಕಡಿ ದಿನಸಿ ಸಾಮಾನುಗಳು ಮಾರಾಟಕ್ಕೆ ಇಟ್ಟಿರ್ತಾರೆ, ನೀವು ವಿದ್ಯೆಯನ್ನು ಇಟ್ಟಿದ್ದೀರಿ ಇಷ್ಟೇ.
ಮಾರಾಟದ ಸರಕು ವ್ಯತ್ಯಾಸ ಅಷ್ಟೇ. ನೀವು ಹಾಗೆ ನೋಡಿದ್ರೆ ನೀವು ವರ್ತಕರೇ, ನೀವಲ್ಲ ನಾವು ವರ್ತಕರೇ. ಪ್ರಮದ ಕೇಶಿ ಶೂಲಾಶ್ಚ, ಇದು ನೋಡಿ ಕೇಶಿ ಶೂಲಾಹ ಅಂತ ಬಹಳ ಸಾಂಕೇತಿಕವಾಗಿದೆ. ವಿಚಾರ ಅನ್ನೋ ಪದ ಇಲ್ಲ ಅಲ್ಲಿ. ಪ್ರಮದ ಅಂದ್ರೆ ಸ್ತ್ರೀ ಅಂತಿದೆ, ಕೇಶ ಅಂದ್ರೆ ಕೂದಲು ಅಂತ. ಸಾಂಕೇತಿಕವಾಗಿ ಪರೋಕ್ಷಾರ್ಥದಲ್ಲಿ ಸ್ತ್ರೀಯರು ವಿಚಾರ ಮಾಡ್ತಾರೆ ಅಂತ ಹೇಳಿದೆ. ಪ್ರಾಚೀನ ಸಾಹಿತ್ಯ ಅಂದ್ರೆ ಋಗ್ವೇದ. ಯಮ ಮತ್ತು ಯಮಿ ಇವರಿಬ್ಬರು ಸಹೋದರಿಯರು. ಆ ಯಮನನ್ನ ನೀನನ್ನ ಮದುವೆ ಆಗು, ನಾವಿಬ್ರು ಸುಖಭೋಗವನ್ನು ಅನುಭವಿಸೋಣ ಅಂತ ಒತ್ತಾಯ ಮಾಡಿದ್ಲು ಅಂತಿದೆ ಋಗ್ವೇದದಲ್ಲಿ. ಯಮ ಆಕೆಗೆ ಬೋಧನೆ ಮಾಡಿದ, ಇದು ಸಲ್ಲೋದಿದು ಅಂತ ಹೇಳಿ. ಆಮೇಲೆ ಆಕೆ ಅದನ್ನು ಬಿಟ್ಟು ಹೋದ್ಲು. ಅಂತೂ ಆಕೆ ಯಾಕೆ ಕೇಳಿದ್ಲು? ನಮ್ಮಂಥವರಿಗೆ ಅದರ ಬೋಧೆಯನ್ನು ಕೊಡೋದಕ್ಕಾಗಿ ಕೇಳಿದ್ಲು. ಅದೇನು ಆ ಅಂತ್ಯತೆ ನಮ್ಗೆ ತಿಳಿಯೋದಿಲ್ಲ. ಅಂತೂ ಅತ್ಯಂತ ಪ್ರಾಚೀನ ಸಾಹಿತ್ಯವಾದಂತಹ ಋಗ್ವೇದದಿಂದ ಆರಂಭಿಸಿ ಇಲ್ಲಿ ತನಕ ಎಲ್ಲಾ ಸಾಹಿತ್ಯಗಳಲ್ಲಿಯೂ ಕೂಡ ಆ ವಿಚಾರ, ಅನೈತಿಕ ಜೀವನದ ಪರಿಣಾಮಗಳು, ವರ್ಣನೆ ಎಲ್ಲ ಕಡೆ ಬಂದಾಗಿದೆ. ಅದನ್ನ ಕಥೆ ಕಾದಂಬರಿಯಲ್ಲಿ ಓದಲಿಕ್ಕೆ ನಾವು ಬಹಳ ಹೃದಯ ಅನ್ನಿಸ್ತದೆ. ನಾವು ಆಚರಣೆ ಮಾಡ್ಲಿಕ್ಕೆ ಇಲ್ಲಿ ಬರೀ ಸ್ತ್ರೀಯರನ್ನು ಒಂದು ನಿಂದನೆ ಮಾಡಿದರೆ ಅಂತ ತಿಳ್ಕೋಬೇಡ. ಇಲ್ಲಿ ಮುಂದಿನ ಶ್ಲೋಕಗಳಿಗೆ ಇನ್ನೂ ಗಂಡನಿಗೆ ಮೋಸ ಮಾಡಿ ಹೆಂಡತಿಯರಿಗೆ ವಿಚಾರ ಮಾಡ್ತಾರೆ, ಹೆಂಡತಿಗೆ ಮೋಸ ಮಾಡಿ ಗಂಡಗೆ ವಿಚಾರ ಮಾಡ್ತಾನೆ ಅಂತೇಳಿ ಇಲ್ಲೇ ಮುಂದೆ ಇದೆ, ಇನ್ನು ಈ ಅಧ್ಯಾಯದಲ್ಲಿದೆ. ಇಲ್ಲಿ ಬಂದದ್ದು ಈ ಸ್ತ್ರೀಯ ಬಗ್ಗೆ ಬಂತಷ್ಟೇ. ಹೀಗೆ ಆ ವಿಚಾರಕ್ಕೆ ಜನ ಹೇಸದೇ ಇರುವಂಥ, ಅನೈತಿಕ ಜೀವನಕ್ಕೆ ಜನ ಹೇಸದೇ ಇರುವಂಥ ಪ್ರವೃತ್ತಿ ಈಗಾಗಲೇ ಕಾಲಿಟ್ಟಾಗಿದೆ. ಜನರಿಗೆ ಸಿಗ್ತಿರುವಂತಹ ಸಾಹಿತ್ಯ, ಅವ್ರಿಗೆ ಸಿಗ್ತಿರುವಂತಹ ಅನುಕೂಲಗಳು ಆ ಥರ ವ್ಯಭಿಚಾರಕ್ಕೆ ಪ್ರೇರೇಪಿಸ್ತಾ ಇವೆ ನೇರವಾಗಿ. ಕಲಿಯುಗದಲ್ಲಿ ಎಲ್ಲವೂ ವೇದಾಂತಿಗಳೇ. ಹಳೆ ಕಾಲದಲ್ಲಿ ವೇದಾಂತಿಗಳು ಅಂದ್ರೆ ಯಾರು ವೇದವನ್ನು ಅಧ್ಯಯನ ಮಾಡಿರ್ತಾರೋ ಅವ್ರು ವೇದಾಂತಿಗಳು. ಇಲ್ಲಿ ನೋಡಿದ್ರೆ ಎಲ್ಲರೂ ವೇದಾಂತಿಗಳೇ, ಎಲ್ಲರೂ ವೇದಮೂರ್ತಿಗಳು, ಎಲ್ಲರೂ ವಿದ್ವಾಂಸರು, ಎಲ್ಲರೂ ಪಂಡಿತರೇ. ವೇದ, ಋಗ್ವೇದ, ಯಜುರ್ವೇದಕ್ಕೆ ಅನೇಕ ಶಾಖೆಗಳಿವೆ. ಆ ಶಾಖೆಗಳೆಲ್ಲ ಹೋಗಿ ವಾದಿಸನೆಯ ಶಾಖಾ ಒಂದೇ ಓದಿರ್ತದೆ. ಅನ್ಯ ವೇದಗಳು ಇರೋದಿಲ್ಲ, ಅದರಿಂದ ಯಜ್ಞಯಾಗಾದಿಗಳು ಸರಿಯಾಗಿ ನಡೆಯೋದಿಲ್ಲ. ನೀಚರನ್ನು ನೀವು ಗೌರವದಿಂದ ಕರಿಬೇಕಾಗ್ತದೆ. ಇದು ಕಲಿಯುಗದ ಲಕ್ಷಣ. ದುಷ್ಟರಾದವರನ್ನ ತಪೋ ಯಜ್ಞ ಫಲಾನಾಂಶ ವಿಕ್ರೇತಾರೋ ದ್ವಿಜಾತಯ ಅಂತ ಬ್ರಾಹ್ಮಣರು, ಅವರು ತಪಸ್ಸು ಯಜ್ಞ ಇವನ್ನ ನಾವು ಮಾಡ್ತೀವಿ, ನೀವು ನಮ್ಗೆ ಇಷ್ಟು ಕೊಡ್ರಿ, ಅವ್ರ ಫಲವನ್ನು ನೀವು ತಗೊಂಡೋಗಿ ಅಂತ ಹೇಳ್ತಾರೆ. ತಪೋ ಯಜ್ಞ ಫಲಾನಾಂ ಇವನ್ನ ಮಾರ್ಲಿಕ್ಕೆ ಹೊರಡ್ತಾರೆ ಬ್ರಾಹ್ಮಣರು. ಎಲ್ಲ ಋತುಮಾನಗಳೆಲ್ಲ ಬದಲಾವಣೆ ಹೊಂದಿಬಿಡ್ತವೆ. ಅದೆಲ್ಲ ಮುಖ್ಯವಾಗಿ ಈಗಾಗಲೇ ಆಗಿದೆ. ಯಾವಾಗ ಮಳೆ ಆಗಬೇಕು ಮಳೆ ಆಗ್ತಿಲ್ಲ, ಯಾವಾಗೋ ಮಳೆ, ಮತ್ತೆ ಯಾವಾಗೋ ಬಿಸಿಲು, ಮತ್ತೆ ಯಾವಾಗೋ ಚಳಿ. ಹೀಗೆ ಭವಿಷ್ಯ ಪರ್ವದ 3ನೇ ಅಧ್ಯಾಯದಲ್ಲಿ ಕಲಿಯುಗದ ವರ್ಣನೆ ಇನ್ನೂ ಮುಂದುವರೆದಿದೆ. ಮುಂದಿನ ಭಾಗವನ್ನು ನಾಳೆ ದಿವಸ ಗಮನಿಸೋಣ.